ಅದು ಮಹಾನ್ ಚೇತನ ವಿವೇಕಾನಂದರ ಬಗ್ಗೆ ನಾವು 7 ದಿನಗಳ ಕಾಲ ಚರ್ಚೆ ಮಾಡಿದ್ವಿ. ಇಂತಹ ಚೇತನಕ್ಕೆ ತನ್ನ ಸಾವು ಯಾವ ಬರ್ತಿದೆ ಅಂತ ಗೊತ್ತಿತ್ತು ಮೊದಲೇ. ಸಾವಿನ ನಿಗೂಢತೆ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಬಹಿರಂಗ ಆಗಿಲ್ಲ ಅನ್ನತಕ್ಕಂಥ ಮಾತು ಕೇಳಿ ಬರ್ತಾರೆ. 1896ರಲ್ಲಿ ವಿವೇಕಾನಂದರು ತನ್ನ ಸಹವರ್ತಿ ಸ್ವಾಮೀಜಿ ಅಭೇದಾನಂದರ ಬಳಿ ಒಂದು ಮಾತು ಚರ್ಚೆ ಮಾಡ್ತಾರೆ. ಸ್ವಾಮೀಜಿ, ನನ್ನ ಆತ್ಮ ನನಗಿಂತ ಹೆಚ್ಚಾಗಿ ಬೆಳೀತಾ ಇದೆ, ಹೆಚ್ಚಂದ್ರೆ 40 ವರ್ಷದ ಮೇಲೆ ನಾನು ಬದುಕೋದಿಲ್ಲ ಅನ್ನತಕ್ಕಂಥ ಒಂದು ಸೂಕ್ಷ್ಮತೆಯನ್ನ ಹೊರ ಇಡ್ತಾರೆ. ಅದಾದ್ಮೇಲೆ 1902ರ ಜುಲೈ 4ನೇ ತಾರೀಕು ಸಂಜೆ 7 ಗಂಟೆ 1902 ಜುಲೈ 4ನೇ ತಾರೀಕು ಸಂಜೆ 7 ಗಂಟೆಗೆ ತನ್ನ ಸಹವರ್ತಿ ಶಿಷ್ಯರನ್ನ ಕರೆದು ವಿವೇಕಾನಂದ ಹೇಳ್ತಾರೆ, ನಾನು ಸ್ವಲ್ಪ ಧ್ಯಾನ ಮಾಡಬೇಕಾಗಿದೆ, ಎಲ್ಲ ಬಾಗಿಲುಗಳನ್ನ ಮುಚ್ಚಿಕೊಂಡು ಸ್ವಲ್ಪ ಹೊತ್ತ ಹೊರಗಿದೆ, ನಾನು ಕರೆದ ಬನ್ನಿ ಅಂತ ಹೇಳ್ತಾರೆ. ಸುಮಾರು 1 ಅವರ್ ಆಗುತ್ತೆ. ಕರೀತಾರೆ ವಿವೇಕಾನಂದ. ಶಿಷ್ಯರೆಲ್ಲ ಬಾಗಿಲು ತೆಗೆದು ಬಾಗಿಲು ಓಪನ್ ಮಾಡಿ ಅಂತಾರೆ. ಬಾಗಿಲು ಓಪನ್ ಮಾಡಿ ಹೋಗಿ ನೋಡ್ತಾರೆ. ವಿವೇಕಾನಂದರು ಅಲ್ಲೇ ಹಾಸಿಗೆಯ ಮೇಲೆ ಸಮಾಧಿ ಸ್ಥಿತಿಯಲ್ಲಿ ಇರ್ತಾರೆ. ಅವ್ರು ಧ್ಯಾನದಲ್ಲಿ ಮಗ್ನರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನೇ ನೋಡ್ತಾ ಇರ್ತಾರೆ. ಅವರ ಕಣ್ಣಿನಿಂದ ಮತ್ತು ಮೂಗಿನ ಒಳ್ಳೆಯಿಂದ ರಕ್ತ ಬರಕ್ಕೆ ಪ್ರಾರಂಭ ಆಗುತ್ತೆ. ಆಗಲೇ ಇಹಲೋಕವನ್ನ ತ್ಯಜಿಸಿರ್ತಾರೆ. ಆಗ ಗೊತ್ತಾಗುತ್ತೆ ಅವರು. ಅದನ್ನ ನಾವು ಆಧುನಿಕ ಭಾಷೆಯಲ್ಲಿ ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಮತ್ತೊಂದು ಅಂತ ಹೇಳಿ ಕರಿತೀವಿ. ಅಂತಹ ಸಾವು ಯಾವಾಗ ಬರುತ್ತೆ ಅನ್ನತಕ್ಕಂಥ ಖಚಿತತೆಯೊಂದಿಗೆ ಈ ಪ್ರಪಂಚಕ್ಕೆ ತನ್ನದೇ ಆದಂತ ಸಂದೇಶಗಳನ್ನ ಕೊಟ್ಟಿರ್ತಕ್ಕಂಥ ಮಹಾನ್ ಚೇತನ ವಿವೇಕಾನಂದ. ಒಂದು ಸಾರಿ ಕಲ್ಕತ್ತಾದ ಆಶ್ರಮದಲ್ಲಿ ಮಲಗಿರ್ತಾರೆ. ಮಲಗಿರುವಾಗ ಮಧ್ಯರಾತ್ರಿ ಆಶ್ರಮದಿಂದ ಆಚೆ ಬಂದ್ಬಿಟ್ಟು ಒಂದು ರೀತಿ ಆಶ್ಚರ್ಯಚಕಿತರಾಗಿ ಏನೋ ವೀಕ್ಷಣೆ ಮಾಡ್ತಿರ್ತಾರೆ. ಅವರ ಜೊತೆಗಾರರೆಲ್ಲ ಬಂದ್ಬಿಟ್ಟು ಏನು ಸ್ವಾಮೀಜಿ ಆಚೆ ಬಂದ್ರಲ್ಲ, ಈ ಆಗ್ನೇಯ ದಿಕ್ಕಿನಿಂದ ಯಾವುದೋ ಒಂದು ಆಘಾತಿಕಾರ ಶಬ್ದ ಕೇಳ್ತಾ ಇದೆ, ಸಾವು ನೋವುಗಳ ಚೀರಾಟ ಕೇಳಿಸ್ತಾ ಇದೆ, ನನಗೆ ಭಯ ಆಗ್ತಾ ಇದೆ. ಎಲ್ಲವೂ ಕನಸು ಬಿದ್ದಿರ್ಬೇಕು, ನಿಮಗೆ ಸುಮ್ಮನೆ ಮನೆ ಕೇಳಿದ್ರೆ ಮನಸ್ತಾರೆ. ಬೆಳಗ್ಗೆ ಎದ್ದು ಪ್ರಸಾರ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ನೋಡ್ತಾರೆ, ಪಿಜಿ ದೇಶದಲ್ಲಿ ಭೂಕಂಪ ಆಗಿ 100 ಜನ ಸಾವನ್ನಪ್ಪಿರ್ತಾರೆ. ಮಹಾನ್ ವ್ಯಕ್ತಿಗಳಿಗೆ, ತಪಸ್ವಿಗಳಿಗೆ ಮುಂದಾಗುವ ಸೂಚನೆ ಬೇರೊಂದು ರೀತಿಯಲ್ಲಿ ಗೋಚರಿಸ್ತಿತ್ತು. ಅಂತಹ ಆತ್ಮ ಸಾಕ್ಷಾತ್ಕಾರ ಅವ್ರದ್ದಾಗಿತ್ತು ಅನ್ನತಕ್ಕಂಥದ್ದನ್ನ ನಾವು ಮನಗಾಣಬೇಕಾಗತ್ತೆ. ಏನ್ ಸಾರ್ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀರಾ? ವಿವೇಕಾನಂದ ಅವ್ರನ್ನೇ ಹೇಳ್ತಾ ಇದ್ರು, ಇಲ್ಲ ಅದನ್ನ ನಮ್ಗೆ ಏನಾದ್ರು ಸಿಗುತ್ತಾ ಅಂತ ನೀವು ಕೇಳಬಹುದು. ಅವರ ವ್ಯಕ್ತಿತ್ವದ ಸಣ್ಣ ಪರಿಚಯದೊಂದಿಗೆ ನಿಮ್ಮ ಹತ್ರಕ್ಕೆ ಬರ್ತೇನೆ. ವಿದ್ಯಾರ್ಥಿಗಳೇ, ಇಡೀ ಜಗತ್ತಿನಲ್ಲಿ ಮಹಾನ್ ದಾರ್ಶನಿಕರು, ವ್ಯಕ್ತಿಗಳು, ದೊಡ್ಡ ದೊಡ್ಡ ಫಿಲಾಸಫರ್ಗಳು ಮಾನವನ ಅಭಿವೃದ್ಧಿಗೆ, ಮುಖ್ಯವಾಗಿ ವ್ಯಕ್ತಿತ್ವದ ವಿಕಸನಕ್ಕೆ 100 ದಾರಿಗಳನ್ನು ತೋರಿಸಿಕೊಟ್ಟಿದ್ದಾರೆ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ, ಮಾನವನ ವ್ಯಕ್ತಿತ್ವ ವಿಕಸನಕ್ಕೆ. ಪ್ರಸಿದ್ಧ ತತ್ವಜ್ಞಾನಿ, ಈ ಜಗತ್ತು ಕಂಡಂತ ಮಹಾನ್ ತತ್ವಜ್ಞಾನಿ ಸಾಕ್ರಟೀಸ್ ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಮಾತಾಡ್ತಾರೆ. ಆತ ಮನುಷ್ಯನ ಜೀವನವನ್ನ 2 ಭಾಗ ಮಾಡ್ತಾರೆ. ಸ್ವಲ್ಪ ಆಸಕ್ತಿಯಿಂದ ಕೇಳಿದ್ರೆ ಮಾತ್ರ ಏನಾದ್ರೆ ತಲೆ ಒಳಗೆ ಹೋಗುತ್ತೆ. ಈ ಆತ್ಮ ಸಾಕ್ಷಾತ್ಕಾರ, ಧ್ಯಾನ ಸ್ವಲ್ಪ ನಿಮಗೆ ಅದಕ್ಕಿಂತ ಅನಿಸ್ಬೇಕು. ಪ್ರಾರಂಭದಲ್ಲಿ ತುಂಬಾ ಅದರೊಳಗೆ ನಾವು ಹೊಡೆಯಕ್ಕೆ ಹೋಗೋದಿಲ್ಲ, ನಿಮ್ಗೆ ಆಗೋದಿಲ್ಲ ಅನ್ನೋದು ಗೊತ್ತಿದೆ. ಸಾಕ್ರಟೀಸ್ ಮನುಷ್ಯನ ಜೀವನವನ್ನ 2 ಭಾಗ ಮಾಡ್ತಾನೆ. ಒಂದು ಗೋಚರ, ಮತ್ತೊಂದು ಅಗೋಚರ. ಗೋಚರವನ್ನ ಜೀವನ ಅಥವಾ ದೇಹ ನಮ್ಗೇನ್ ಕಾಣ್ತಾ ಇದೆಯೋ ಅದು ಗೋಚರ. ಅಗೋಚರ ಅನ್ನತಕ್ಕಂಥದ್ದು ಆತ್ಮ. ಈ ಆತ್ಮ ಸಾಕ್ಷಾತ್ಕಾರವನ್ನ ನೀವು ಪಡಿಬೇಕು. ವಿವೇಕಾನಂದರು ತಮ್ಮ ಎಲ್ಲಾ ದಿವ್ಯವಾಣಿಗಳ ಮೂಲಕ ಯುವಕರಿಗೆ ಕೊಟ್ಟಿರ್ತಕ್ಕಂಥ ಸಂದೇಶ, ಪ್ರತಿಯೊಬ್ಬ ವ್ಯಕ್ತಿಯು ಆತ್ಮ ಸಾಕ್ಷಾತ್ಕಾರವನ್ನ ಪಡಿಬೇಕು ಅನ್ನತಕ್ಕಂಥ.
ಏನಂದ್ರೆ ಸಾಕ್ರೆಟಿಸ್ ಎರಡು ಭಾಗ ಮಾಡಿದ್ದಾರೆ ಮನುಷ್ಯನ ಜೀವನವನ್ನ. ಒಂದು ಗೋಚರ, ಮತ್ತೊಂದು ಅಗೋಚರ. ಇದನ್ನ ಬಹಳ ಸರಳವಾಗಿ ವ್ಯಕ್ತಪಡಿಸುತ್ತಾರೆ ಸಾಕ್ರೆಟಿಸ್. ನೀವು ವೀಣೆ ನೋಡಿಬಹುದು. ವೀಣೆ ಅದಕ್ಕಾಗಿರ್ತಕ್ಕಂಥ ತಂತಿ ಅದೆಲ್ಲವೂ ಸಹ ಗೋಚರ, ನಮಗೆ ಕಣ್ಣಿಗೆ ಕಾಣ್ತಾ ಇದೆ. ಆದರೆ ಆ ತಂತಿಯನ್ನ ಮೀಟಿದಾಗ ಹೊರಡುತ್ತಲ್ಲ ನಾದ, ಅದು ಅಗೋಚರ, ಅದು ಆತ್ಮ. ಅದನ್ನ ಆತ್ಮಕ್ಕೆ ಹೋಲಿಸ್ತಾರೆ. ಆ ಶಬ್ದ, ಆ ಒಂದು ಆಕಾರಗಳು ಹೊರಟವಲ್ಲ, ರಾಗಗಳು, ಅದಕ್ಕೆ ಸಾವಿಲ್ಲ, ಅದು ಶಾಶ್ವತ. ಆದ್ರೆ ವೀಣೆ ಶಾಶ್ವತ ಅಲ್ಲ. ತಂತಿ ಕಟ್ಟಾಕ್ಬೋದು, ವೀಣೆ ಹೊಡೆದೋಗ್ಬೋದು, ಅದು ಶಾಶ್ವತ ಅಲ್ಲ ಅಂತ ಹೇಳ್ತಾನೆ ಸಾಕ್ರೆಟಿಸ್. ಹಾಗಾಗಿ ನೀವು ವೀಣೆ ಅಂತಿರುವ ದೇಹ ಶಾಶ್ವತ ಅಲ್ಲ, ನಿಮ್ಮ ಆತ್ಮ ಶಾಶ್ವತ, ನಿಮ್ಮ ಕಾರ್ಯಗಳು ಶಾಶ್ವತವಾಗಿರ್ತವೆ. ಇದನ್ನು ಅನುಷ್ಠಾನಕ್ಕೆ ತರಕ್ಕೆ ಹೊರಟಂತಹ ವಿಶ್ವದಲ್ಲಿ ಅತಿ ಶ್ರೇಷ್ಠ ವ್ಯಕ್ತಿ ವಿವೇಕಾನಂದ. ವಿವೇಕಾನಂದ ಇದನ್ನ ಅನುಷ್ಠಾನಕ್ಕೆ ತರೋದಕ್ಕೆ ಆಯ್ಕೆ ಮಾಡಿಕೊಂಡಿದ್ದು ಯುವ ಶಕ್ತಿಯನ್ನ. ತುಂಬಾ ಎಳೆಯಸ್ಸಿನ ಮಕ್ಕಳನ್ನು ಆಯ್ಕೆ ಮಾಡಿಕೊಳ್ಳಿಲ್ಲ. ಕಾರಣ ಅವರಲ್ಲಿ ಆ ಚೇತನ ಇರುವುದಿಲ್ಲ, ಅಷ್ಟು ಬುದ್ಧಿ ಬೆಳೆದಿರೋದಿಲ್ಲ ಅಂತ ಹೇಳಿ. ಇನ್ನು ವಯಸ್ಸಾದಂತ ಮುದುಕರನ್ನು ಆಯ್ಕೆ ಮಾಡ್ಕೊಳ್ಳೋದಿಲ್ಲ. ಅವರಿಗೆ ಏಕಾಗ್ರತೆಯನ್ನು ತರತಕ್ಕಂಥದ್ದು ಬಹಳ ಕಠಿಣ. ಈಗಾಗಲೇ ಜೀವ ಹೋದ ಸ್ಟೇಜ್ ಅಲ್ಲಿ ಇದೆ. ಹಾಗಾಗಿ ಅವ್ರು ಆಯ್ಕೆ ಮಾಡ್ಕೊಂಡಿದ್ದು ನಿಮ್ಮಂತ ಯುವಕರನ್ನು. ಇಂಥ ಯುವಕರ ಮೂಲಕ ಈ ದೇಶವನ್ನ ಕಟ್ಟೋದಕ್ಕೋಸ್ಕರ ಅವರು ಯುವಕರ ಆತ್ಮ ಸಾಕ್ಷಾತ್ಕಾರಕ್ಕೆ ಬಹಳ ಚಿಂತನೆಯನ್ನು ನಡೆಸ್ತಾರೆ. ಹಾಗಾದ್ರೆ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಬೇಕಾಗಿರುವುದೇನು? ವಿವೇಕಾನಂದರು ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ನಾನು ಇಂಟರ್ನೆಟ್ ಬಯಸಬೇಕು. ಅವುಗಳಲ್ಲಿ ಅದೊಂದು ಇಲ್ಲೊಂದು ಕಲೆ ಹಾಕಿಬಿಟ್ಟು ಫಿಕ್ಸ್ ಮಾಡಿಬಿಟ್ಟು ಒಂದು 5 ವಿಚಾರಗಳ ಅಡಿಯಲ್ಲಿ ನಾನು ತರಕ್ಕೆ ಬಯಸ್ತೇನೆ. ಆ 5 ವಿಚಾರಗಳನ್ನ ನಿಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಿ. ನಿಮಗೇನಾದರೂ ಸೋಲು ಬಂದದನ್ನ ಆಚೆ ಹೋಗ್ತಾರೆ. ನಿಮ್ಮ ಜೀವನದ ನಿಮ್ಮ ಗುರಿಯಲ್ಲಿ ಏನಾದರೂ ವಿಫಲತೆ ಆದರೆ, ನೀವೆಲ್ಲರೂ ಅಪಯಶಸ್ವಿ ಆದರೆ ಅದು ನಾ ಜವಾಬ್ದಾರ ಆಗ್ತೀನಿ. ಧೈರ್ಯ ಬಂದು ಕೇಳಬಹುದು. ಯಾವತ್ತು ಹೇಳಿದ್ರಲ್ಲ ಸರ್, ಯುವಜನ ಸಪ್ತಾಹದ ಮುಕ್ತಾಯ ಸಮಾರಂಭದಲ್ಲಿ ಸಮರೂಪ ಭಾಷೆಗೆ ಮಾಡ್ತಾ ಹೇಳಿದ್ರಲ್ಲ, ನಾನು ಇಷ್ಟು 5 ಅಂಶಗಳನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೀನಿ, ಯಾಕೆ ನಾನು ವಿಫಲನಾದೆ ಅಂತ ನೀವು ಧೈರ್ಯವಾಗಿ ಕೇಳಬಹುದು. ಆ 5 ಅಂಶಗಳನ್ನ ಮೊದಲು ನೀವು ಕೇಳಿ. ನಿಮ್ಮಲ್ಲಿ ವಿಫಲತೆ ಇರತಕ್ಕಂಥದ್ದೇ ಇರೋದಿಲ್ಲ. ಹಾಗಾದ್ರೆ ಏನು ಆ 5 ಅಂಶಗಳು? ಈ ಜಗತ್ತಿಗೆ ವಿವೇಕಾನಂದ ಅವರು ಕೊಟ್ಟಿರ್ತಕ್ಕಂಥ ತಮ್ಮ ವಿಚಾರಗಳಲ್ಲಿ 5 ಭಾಗ ಮಾಡ್ಕೊಂಡಿದ್ದೀನಿ. ಮೊದಲನೇದು, ನೀನು ಪರಿಶುದ್ಧನಾಗು. ನಿನ್ನನ್ನು ನೀನು ಕ್ಲೀನ್ ಮಾಡ್ಕೋ, ನಿನ್ನನ್ನು ನೀನು ಪರಿಶುದ್ಧನನ್ನಾಗಿಸಿಕೋ. ಇದು ಆತ ಇರತಕ್ಕಂಥದ್ದು ಬಹಳ ಕಠಿಣ. ಇದು ತುಂಬಾ ಕಷ್ಟವಾದರೂ ಸಹ ಸಾಧ್ಯ ಮಾಡ್ಕೋಬೇಕು. ಹೇಗೆ? ವಿವೇಕಾನಂದ ಅದನ್ನು ಕೊಟ್ಟಂತ ದಾರಿ ಧ್ಯಾನ. ವಿದ್ಯಾರ್ಥಿಗಳ ಧ್ಯಾನ ಅಂದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಬರ್ತಕ್ಕಂಥದ್ದು ದೇವರು ಕೋಣೆಗೆ ಹೋಗ್ಬಿಟ್ಟು ಒಂದು 4 ಗಂಟೆ 10 ನಿಮಿಷ ದೇವರನ್ನ ಜ್ಞಾಪಿಕೊಂಡು ಕೂತ್ಕೊಂಡ್ಬಿಟ್ರೆ ಅದು ಧ್ಯಾನ ಅಂತ ತಿಳ್ಕೊಂಡಿದ್ದೀರ. ಅಲ್ಲ. ವಿವೇಕಾನಂದಕ್ಕೆ ಅದು ಆರಂಭದಿಂದಲೇ ಪ್ರಶ್ನೆ ಮಾಡಿದ್ದು, ದೇವರು ಎಲ್ಲಿದ್ದಾನೆ ಅಂತ ತಾಯಿಯಿಂದ ಹಿಡಿದು ಎಲ್ಲರನ್ನೂ ಕೇಳಿಕೊಂಡು ಕೊನೆಗೆ ಪರಮಹಂಸರ ಹತ್ರ ಹೋಗಿ ಅದಕ್ಕೆ ಒಂದು ಉತ್ತರವನ್ನು ಪಡ್ಕೊಳ್ತಾರೆ. ಇರಲಿ, ಈ ರೀತಿ ಪರಿಶುದ್ಧರಾಗತಕ್ಕಂಥ ಒಂದು ರೀತಿ ಧ್ಯಾನದಿಂದ ಮಾತ್ರ ಸಾಧ್ಯ ಅನ್ನತಕ್ಕಂಥದ್ದು. ಹೇಗೆ ಧ್ಯಾನದಿಂದ ಸಾಧ್ಯ? ಅದಕ್ಕೊಬ್ಬರು ಗುರು ಬೇಕು. ನಿಮ್ಮ ಮನಸ್ಸಿಗೆ ಏಕಾಗ್ರತೆಗಳಿಗೆ ಬರಬೇಕು. ನಿಮ್ಮನ್ನು ನೀವು ಏಕಾಗ್ರತೆಯಲ್ಲಿ ಇಟ್ಟುಕೊಳ್ಳಬೇಕಾದ್ರೆ ಪ್ರತಿನಿತ್ಯ ಧ್ಯಾನವನ್ನ ಮಾಡಬೇಕು. ಅದಕ್ಕೋಸ್ಕರ ಗುರುವಿನ ಅಗತ್ಯತೆ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಬೆಳಗ್ಗೆ ಇನ್ನು ಯೋಗಾಸನ ಮಾಸ್ಟರ್ ಬಂದು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಧ್ಯಾನ ಮಾಡೋದು ಹೇಗೆ ಅಂತ ಹೇಳಿ. ಏಕಾಗ್ರತೆಯಲ್ಲಿರ್ತಕ್ಕಂಥದ್ದು ಹೇಗೆ ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಆಕ್ಚುಲಿ ನಾನು ಅವ್ರು ಹೋಗ್ಬೇಕಾದ್ರೆ ಒಂದು ಮಾತು ಕೇಳ್ಕೊಡೆ, ಒಂದು ಕೋರ್ಸ್ ನಡೆಸಿ ಸರ್ ನಮ್ಮ ವಿದ್ಯಾರ್ಥಿಗಳಿಗೆ, ತುಂಬಾ ಒಳ್ಳೇದಾಗತ್ತೆ ಅಂತ ಹೇಳಿ. ನಮ್ಮ ಉಸಿರಿನ ಉಸಿರಾಟ ಇದೆಯಲ್ಲ,
ಉಸಿರಾಟದ ಕ್ರಿಯೆಯ ಮೇಲೆ ನಮ್ಮ ಆರೋಗ್ಯ, ನಮ್ಮ ಆಯಸ್ಸು ಎಲ್ಲ ನಿಂತಿರುತ್ತೆ. ಮನುಷ್ಯನಿಗೆ ಮೊದಲು ಬೇಕಾಗಿರತಕ್ಕಂಥದ್ದು ಗಾಳಿ, ನಂತರ ಬೇಕಾಗಿರೋದು ಆಹಾರ. ಸರಿಯಾಗಿ ನಾವು ಉಸಿರಾಡೋದೇನಾರ ಕಲ್ತಿದ್ದೆ ಆದ್ರೆ ಇನ್ನ ಇದು 4-5 ಪಟ್ಟು ಜನಸಂಖ್ಯೆ ಹೆಚ್ಚಾದ್ರೂ ಆಹಾರ ಸಾಕಾಗುತ್ತದೆ, ನಮ್ಮ ಆಯಸ್ಸು ಹೆಚ್ಚಾಗುತ್ತೆ. ನಿಧಾನವಾದ ಉಸಿರಾಟ. ಮೊಸಳೆ ಎಕ್ಸಾಂಪಲ್, ಮೊಸಳೆ ನಿಧಾನ ಉಸಿರಾಡುತ್ತೆ, ಅದರ ಆಯಸ್ಸು ಜಾಸ್ತಿ. ತುಂಬಾ ವೇಗವಾಗಿ ಉಸಿರಾಡೋದು ನಾಯಿ, ಅದರ ಆಯಸ್ಸು ಕಡಿಮೆ. ನಮ್ಮ ಕರುಳು ಒಂದು ಸಸಿಯನ್ನ ಕಿತ್ತು ಕಲಗಳಿಗೆ ಮಾಡಿದ್ರೆ ಹೇಗಿರುತ್ತೋ ಹಾಗಿರುತ್ತೆ ನಮ್ಮ ಕರುಳು. ನಮ್ಮ ಉಸಿರಾಟ ಒಳಗೆ ಹೋಗಿ ಸ್ವಲ್ಪ ಹೊತ್ತು ತಡೆ ಹಿಡಿಬೇಕು. ತಡೆ ಹಿಡಿದಾಗ ಕೊನೆಯ ಭಾಗವನ್ನು ಮುಟ್ಟಿ ಬರಬೇಕು ಗಾಳಿ. ಬರೀ ಇಲ್ಲಿ ಬಂದಿರಲ್ಲ, ವಾಪಸ್ ಆಗ್ತಿರ್ತೀವಿ. ಒಂದೇ ವರ್ಷಕ್ಕೆ ನಾಯಿ ಉಸಿರಾಡ್ತಿರ್ತೀವಿ. ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಅದು ಧ್ಯಾನಕ್ಕೂ ಒಳ್ಳೆಯದಲ್ಲ. ಹಾಗಾಗಿ ಒಬ್ಬ ಗುರುವಿನ ಅಗತ್ಯತೆ ಇದೆ. ಹಾಗಾದ್ರೆ ಎಂತ ಗುರುವನ್ನ ನಾವು ಆಯ್ಕೆ ಮಾಡ್ಕೋಬೇಕು? ವಿವೇಕಾನಂದರ ಗುರು ಬಹಳ ಇತ್ತು. ವಿವೇಕಾನಂದರು ಏನನ್ನು ತೆಗೆದುಕೋಬೇಕಾದ್ರೂ ಸಹ ಯಾರೇ ಇದ್ದನ್ನಾಗ್ಲಿ, ಯಾರ ಮಾತನ್ನ ಕೇಳಬೇಕಾಗಲಿ, ಪರೀಕ್ಷೆ ಮಾಡದಲೆ, ಅವರನ್ನ ಟೆಸ್ಟ್ ಮಾಡದಲೆ ಒಪ್ಕೊಳ್ತಿರ್ಲಿಲ್ಲ. ತಮ್ಮ ಗುರು ಶ್ರೀ ರಾಮಕೃಷ್ಣರನ್ನ ಗುರುವಾಗಿ ಸ್ವೀಕರಿಸೋದಕ್ಕಿಂತ ಮೊದಲು ವಿವೇಕಾನಂದ ಅವರನ್ನ ಟೆಸ್ಟ್ ಮಾಡ್ತಾರೆ, ಗುರುಗಳನ್ನೇ ಪರೀಕ್ಷೆ ಮಾಡ್ತಾರೆ. ದಕ್ಷಿಣೇಶ್ವರದಲ್ಲಿ ಎಲ್ಲಾ ಶಿಷ್ಯರು ಇರುವಾಗ ರಾಮಕೃಷ್ಣರು ಅವರ ಜೊತೆ ಇದ್ದಾಗ ಒಂದು ಅಂಶವನ್ನ ಗಮನಿಸ್ತಾನೆ ವಿವೇಕಾನಂದ. ಅವ್ರ ಹತ್ರ ದುಡ್ಡು ಬಂದ್ರೆ, ರಾಮಕೃಷ್ಣರ ಹತ್ರ ದುಡ್ಡು ಮುಟ್ಟಿದೆ, ದುಡ್ಡು ಹತ್ರ ಬಂದ್ರೆ ಅವ್ರ ಇಡೀ ದೇಹ ವೈಬ್ರೇಷನ್ ಆಗಿ ನಡುತ್ತಾ ಇತ್ತು. ಶಿಷ್ಯರಿಗೆಲ್ಲ ದೇವ್ರ ತೋರ್ಪಡಿಕೆಗೋಸ್ಕರ ಅಥವಾ ಏನೋಗೋಸ್ಕರ ಈಗ ನಾಟಕ ಮಾಡ್ತಿರ್ಬೋದು ಅಂತ ಅನಿಸುತ್ತೆ ವಿವೇಕಾನಂದ. ಪರೀಕ್ಷೆ ಮಾಡಿದ್ರೆ ಯಾವುದನ್ನು ಒಪ್ಕೊಳ್ಳೋದಿಲ್ಲ. ಹಾಗಾಗಿ ರಾಮಕೃಷ್ಣರು ಆಚೆ ಹೋಗಿದ್ದಾಗ ಅವರ ಹಾಸಿಗೆ ಅಡಿಯಲ್ಲಿ ₹1 ಇರ್ತಾರೆ ವಿವೇಕಾನಂದ. ಇಟ್ಬಿಟ್ಟು ಸುಮ್ಮನೆ ಆಚೆಗಿರ್ತಾರೆ. ರಾಮಕೃಷ್ಣರು ಬರ್ತಾರೆ, ಹಾಸಿಗೆ ಮೇಲೆ ಕೂರ್ತಾರೆ. ಹಾಸಿಗೆ ಮೇಲೆ ಕೂತ ತಕ್ಷಣ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ, ನಡುಕ ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ ಗೊತ್ತಿಲ್ಲ. ಆಗ ಅವ್ರ ಶಿಷ್ಯರು ಹಾಸಿಗೆಯಿಂದ ಬೇಗ ಎದ್ದು, ಹಾಸಿಗೆಯಲ್ಲಿ ಏನೋ ಇದೆ, ಅಡಿಯಲ್ಲಿ ಏನೋ ಇರಲಿ, ಒಳಗೆ ಏನೋ ಇರಬೇಕು, ಹುಡುಕಿ ಅಂತ ಕೊಡುತ್ತಾರೆ. ₹1 ಕಾಯಿನ್ ಬಿಡುತ್ತೆ. ಆಗ ರಾಮಕೃಷ್ಣರಿಗೆ ಗೊತ್ತಾಗುತ್ತೆ, ಇದು ಮಾಡಿರ್ತಕ್ಕಂಥ ವಿವೇಕಾನಂದರ ಕೆಲಸನೇ ಇರಬೇಕು, ಇದು ಅವನೇ, ಬೇರೆ ಯಾವುದು ಅಲ್ಲ ಅಂತ ಅವರಿಗೆ ಅರ್ಥ ಆಗುತ್ತೆ. ಅದೇ ರೀತಿ ವಿವೇಕಾನಂದರು ಸಹ ತನ್ನ ಶಿಷ್ಯನನ್ನಾಗಿ, ರಾಮಕೃಷ್ಣರು ತನ್ನ ಶಿಷ್ಯನನ್ನಾಗಿ ವಿವೇಕಾನಂದರನ್ನ ಸ್ವೀಕರಿಸಬೇಕಾದ್ರೆ ಅವರು ಸಹ ಹೀಗೆ ಪರೀಕ್ಷೆ ಮಾಡ್ತಾರೆ. ಗುರು ಶಿಷ್ಯರ ಪರೀಕ್ಷೆ ತುಂಬಾ ಚೆನ್ನಾಗಿದೆ. ವಿವೇಕಾನಂದ ದಕ್ಷಿಣೇಶ್ವರಕ್ಕೆ ಬಂದಂತ ಸಂದರ್ಭದಲ್ಲಿ ಒಂದು ಸುಮಾರು ಹೊತ್ತು ಆಶ್ರಮಕ್ಕೆ ಬಂದು ಹೋಗ್ತಿರ್ತಾನೆ. ರಾಮಕೃಷ್ಣ ಪರಮಹಂಸರನ್ನ ಮಾತಾಡ್ಸೋದಿಲ್ಲ. 1 ದಿನ ಬರ್ತಾನೆ, 2 ದಿನ ಬರ್ತಾನೆ, 3 ದಿನ ಬರ್ತಾನೆ, 4 ದಿನ ಬರ್ತಾನೆ, ಹೀಗೆ 15-16 ದಿನ ಬಂದು ಹೋಗ್ತಿರ್ತಾನೆ. ಒಂದು ದಿನ ಮಾತಾಡೋದಿಲ್ಲ, ಮೌನವಾಗಿರ್ತಾರೆ. ಕೊನೆಗೆ ದಿನ ಕೇಳ್ತಾರೆ ರಾಮಕೃಷ್ಣ, ವಿವೇಕಾನಂದ, ನಾನು ಇಷ್ಟು ದಿನ ಬಂದು ನನ್ನ ಮಾತಾಡಿಸ್ತಿಲ್ಲ, ನಿಮಗೆ ಮುಜುಗರಾಗಲಿಲ್ವೇ, ಬೇಜಾರಾಗಲಿಲ್ವೇ? ಅದಕ್ಕೆ ವಿವೇಕಾನಂದ ಹೇಳ್ತಾರೆ, ನಾನು ನಿಮ್ಮ ಹತ್ರ ಮಾತಾಡೋಕ್ಕೋಸ್ಕರ ನಾನು ಬರ್ತಿರ್ಲಿಲ್ಲ, ನಿಮ್ಮನ್ನ ಪ್ರೀತಿಸ್ತಾ ಇದ್ದೆ. ನಿಮ್ಮ ಮುಖವನ್ನ ನೋಡಿದ್ರೆ ನಮ್ಗೆ ಏನೋ ಒಂದು ರೀತಿಯ ಉರುಪು, ಹುಮ್ಮಸ್ಸು, ಏಕಾಗ್ರತೆ ಬರ್ತಿತ್ತು. ಹಾಗಾಗಿ ನಾನು ದಿನ ನಿಮ್ಮ ಮುಂದೆ ಕೂತ್ಕೊಂಡು ನಿಮ್ಮನ್ನ ನೋಡ್ಕೊಂಡು ನನ್ನ ಧ್ಯಾನದಲ್ಲಿ ನಾನು ಮುಳುಗ್ತಿದ್ದೆ. ಅದು ನನಗೆ ಬಹಳ ಚೇತನ ಕೊಡ್ತಿತ್ತು ಅಂತ. ಹಾಗೆ ಗುರು ಮತ್ತು ಶಿಷ್ಯರು ಒಬ್ಬರನ್ನೊಬ್ಬರು ಪರೀಕ್ಷಿಸಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ವಿದ್ಯಾರ್ಥಿಗಳ ನೀವು ಅಷ್ಟೇ, ನಿಮ್ಮ ಜೀವನದ ಗುರಿಯನ್ನ ಮುಟ್ಟೋದು ನೀವು ನಿಮ್ಮ ಗುರುಗಳನ್ನ ಯಾರು ಬೇಕು ಅನ್ನತಕ್ಕಂಥದ್ದು ಆಯ್ಕೆ ಮಾಡಬೇಕು. ಪ್ರೈಮರಿ ಶಾಲೆಯಿಂದ ಕಾಲೇಜಿನವರೆಗೆ 100 ಗುರುಗಳು ಬಂದು ಹೋಗಿರ್ಬೋದು. ಆದ್ರೆ ಅವರೆಲ್ಲರೂ ನಿಮಗೆ ಆ ದೊಡ್ಡ ಸ್ಥಾನವನ್ನ ತುಂಬೋದಕ್ಕಾಗದಿಲ್ಲ. ಅದರೊಳಗೆ ಯಾರೋ ಒಬ್ಬರು ಇಬ್ಬರು ಇರ್ತಾರೆ. ಆ ಸ್ಥಾನವನ್ನ ನೀವು ಗಮನಿಸಬೇಕಾಗುತ್ತೆ. ಧ್ಯಾನದಿಂದ ಸಾಮರ್ಥ್ಯ ವೃದ್ಧಿಯಾಗುತ್ತೆ. ಧ್ಯಾನ ಮಾಡಬೇಕು ಅಂತ ಹೊರಟಾಗ ವಿವೇಕಾನಂದ ಬಹಳ ಪ್ರಶಾಂತವಾದ ಸ್ಥಳವನ್ನ ಆಯ್ಕೆ ಮಾಡ್ಕೊಟ್ಟಿದ್ದ. ಒಂದ್ಸರಿ ಕನ್ಯಾಕುಮಾರಿಯಲ್ಲಿ ದೇವಸ್ಥಾನಕ್ಕೆ ಹೋಗಿ ಆಚೆಗೆ ಬಂದು ಧ್ಯಾನ ಮಾಡಕ್ಕೆ ಒಳ್ಳೆ ಜಾಗ ಕೊಡ್ತಾನೆ. ಸಮುದ್ರದಿಂದ ಸ್ವಲ್ಪ ದೂರದಲ್ಲಿದ್ದ ಒಂದು ಹೆಬ್ಬರ್ತಿಯನ್ನು ನೋಡ್ತಾನೆ.
ಆ ಬಂಡೆಯ ಮೇಲೆ ಕುತ್ಕೊಂಡು ಧ್ಯಾನ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡ್ತಾನೆ. ಆದ್ರೆ ಅಲ್ಲಿ ತಲುಪೋದಕ್ಕೆ ಅಲ್ಲಿ ಬಹಳ ನೋಡ್ತಾನೆ, ದೋಣಿ ನಡೆಸೋವನ್ನ ಕೇಳ್ತಾನೆ, ನನ್ನ ಬಿಡಕ್ಕಾಗತ್ತ ಆತ ದುಡ್ಡು ಕೇಳ್ತಾನೆ. ಅಷ್ಟು ಹಣ ವಿವೇಕಾನಂದರ ಬಳಿ ಇರೋದಿಲ್ಲ. ಆದ್ರೂ ಸಹ ಅದರಲ್ಲಿ ಹೋಗಿ ಧ್ಯಾನ ಮಾಡಲೇಬೇಕು ಅವರು. ಅಲ್ಲೇ ಒಂದು ಹಂತವನ್ನ ಸ್ವಾಮೀಜಿಯಾಗಿ ಮುಟ್ಟಿಯಾಗಿದೆ. ಕೊನೆಗೆ ನೇರವಾಗಿ ಸಮುದ್ರಕ್ಕೆ ನೆಗಿತಾನೆ. ಎಷ್ಟೋ ಜನ ಬೇಡದ್ರು ಕೇಳಲ್ಲ, ಸಮುದ್ರಕ್ಕೆ ನೆಗೆದು ಸಮುದ್ರದಲ್ಲಿ ಈಜಿಕೊಂಡು ಹೋಗಿ ಆ ಬಂಡೆಯ ಮೇಲೆ ಕೂತು ತಪಸ್ಸನ್ನ ಮಾಡ್ತಾನೆ, ಯೋಗವನ್ನ ಧ್ಯಾನವನ್ನ ಮಾಡ್ತಾನೆ. ಆವತ್ತಿನ ಧ್ಯಾನ ಅವನ ಜೀವನದಲ್ಲಿ ಅತಿ ಶ್ರೇಷ್ಠವಾದ ಧ್ಯಾನ ಅಂತ ಹೇಳ್ಕೊಂಡಿದ್ದಾನೆ. ಯಾಕಂದ್ರೆ ಈ ದೇಶದ ಆಗುಹೋಗುಗಳ ಬಗ್ಗೆ, ಈ ಜಗತ್ತಿನ ಭವಿಷ್ಯತ್ತಿನ ಬಗ್ಗೆ ಸುದೀರ್ಘವಾಗಿ ಆಲೋಚನೆಯನ್ನ ಮಾಡ್ತಾನೆ. ತುಂಬಾ ನಿರಂತರವಾದ ಧ್ಯಾನದಲ್ಲಿ ತೊಡಗ್ತಾನೆ. ಆಗ ಮಾತ್ರ ವ್ಯಕ್ತಿ ಪರಿಶುದ್ಧನಾಗೋದಕ್ಕೆ ಸಾಧ್ಯ. ಇಂಥ ಧ್ಯಾನ ನಿಮ್ಮಲ್ಲಿ ಬೇಕು. ಆ ಧ್ಯಾನ ಅಂತಕ್ಕಂಥದ್ದು ನಿಮ್ಮ ಮನಸ್ಸನ್ನ ಏಕಾಗ್ರತೆಗೆ ತರುತ್ತೆ. ಹಾಗಾದ್ರೆ ನಾವೇನ್ ಮಾಡ್ಬೇಕು ಸರ್? ಏನಿಲ್ಲ, ಧ್ಯಾನ ಅಂದ್ರೆ ಒಂದೇ ಸರಿ ನಾವು ಗಂಟೆ ಕೂರಿಸ್ಬಿಟ್ರೆ ನೀವು ಯಾರೋ ಕೂಡಲ್ಲ. ನಿಮ್ಗೆ ಒಂದು ಸಣ್ಣ ಸರಳವಾದ ಉಪಾಯ ಹೇಳ್ಕೊಡ್ತೀವಿ. ಒಂದು 4-5 ಪೇಜ್ ಟೆಕ್ಸ್ಟ್ ಬುಕ್ ಅನ್ನ ಓದಿ, ನೋಟ್ಸ್ ಟೆಕ್ಸ್ಟ್ ಬುಕ್ ಅನ್ನ ಓದಿ ಆದ್ಮೇಲೆ 1 ಅವರ್ 2 ಅವರ್ಸ್ ಕೂರ್ತೀರ. ಓದಾದ್ಮೇಲೆ ಒಂದು 15-20 ನಿಮಿಷ ಪ್ರಶಾಂತವಾಗಿ ರೂಮ್ದಲ್ಲೋ ಮೇಲೆ ಮಾಡಿ ಮೇಲೆ ಹೋಗಿರೋ ಪ್ರಶಾಂತವಾಗಿ ನೀವು ಹೆಂಗಾಗುತ್ತೆ ಅಂದ್ರೆ ಸುಲಭವಾಗಿ ಕೂರ್ತಕ್ಕಂಥ ಆಸನದಲ್ಲಿ ಕೂರು. ವಜ್ರಾಸನ ಬೇಕು ಅಂತ ಹೇಳಲ್ಲ, ಪದ್ಮಾಸನ ಬೇಕಾಗು ಅಂತ ಹೇಳಲ್ಲ. ಚಕ್ರವಾಗಿ ನಿಮ್ಮ ಎದೆ ದೇಹ ಸ್ಟೈಲ್ ಆಗಿರಲಿ. ಮೊದಲನೇ ಲೈನಿಂದ ಹಿಡಿದು ಕೊನೆಯ ಲೈನ್ ತನಕ ನಾನು ಇದೇ ಒಂದು ಕಡೆಯಿಂದ ಜ್ಞಾಪಿಸಿಕೊಳ್ಳಬೇಕು. ನಿಮ್ಮ ಮನಸ್ಸು ಪೂರ್ಣ ಪ್ರಮಾಣದಲ್ಲಿ ನೀವು ಓದಿದಂತಹ ಟಾಪಿಕ್ ಮೇಲೆ ಇರಬೇಕು. ನಿಮ್ಮ ಮನಸ್ಸು ಅತ್ತಿತ್ತ ಹೋಗ್ತಿದೆ, ಏಕಾಗ್ರತೆ ಇಲ್ಲ, ಧ್ಯಾನ ಇಲ್ಲ. ನೀವು ಓದಿದ್ದೆಲ್ಲ ಜ್ಞಾಪಿಸ್ಕೊಳ್ತಾ ಹೋಗಿ ನಿಮಗೆ ಡೌಟ್ಸ್ ಎಲ್ಲ ಬರುತ್ತಲ್ಲ, ಅಲ್ಲಿ ಮನಸ್ಸಿನಲ್ಲೇ ಟಿಕ್ ಮಾಡ್ತಾ ಹೋಗಿ ಧ್ಯಾನ ಮುಗಿದ ಮೇಲೆ ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡಿ ನೋಟ್ಸು ಅಥವಾ ಟೆಕ್ಸ್ಟ್ ಬುಕ್ಕಿಗೆ ಹೋಗಿ. ಇದು ಈ ರೀತಿ ಆರಂಭ ಮಾಡಿ ನಿಮ್ಮ ಧ್ಯಾನ ಒಂದು ಹಂತಕ್ಕೆ 2-3 ವರ್ಷದೊಳಗೆ ಯಾವ ಮಟ್ಟವನ್ನು ತಲುಪುತ್ತೇನೆ ವಿದ್ಯಾರ್ಥಿಗಳಿಗೆ ನಿಮಗೆ ಗೊತ್ತಾಗೋದಿಲ್ಲ. ಅಂತಹ ಒಂದು ಮಟ್ಟವನ್ನು ಕೊಡ್ತೀರಾ. ನಿಮ್ಮ ರಿಸಲ್ಟ್ ನಾನು ಬಹಳ ಅಲ್ಪಾವಧಿಯಲ್ಲಿ ಗಳಿಸ್ತಕ್ಕಂಥ ಒಂದು ಫಲಿತಾಂಶ ಹೇಳ್ತೀನಿ. ನಿಮ್ಮ ರಿಸಲ್ಟ್ ಕಳೆದ ಸಾಲಿಗಿಂತ ಬಹಳಷ್ಟು ಪಟ್ಟು ಎತ್ತರಕ್ಕೆ ಬೆಳೆಯುತ್ತೆ. ನೀವು 10 ಸರಿ ಓದಿದಿರ್ಬೇಕಿ, ನಿಮ್ಮ ಮನಸ್ಸು ಎಲ್ಲೋ ಇರುತ್ತೆ. ಧ್ಯಾನಕ್ಕೆ ಕುತ್ಕೊಂಡಾಗ ಮಾತ್ರ, ಏಕಾಗ್ರತೆಯಲ್ಲಿ ಕುತ್ಕೊಂಡಾಗ ಮಾತ್ರ ನೀವು ಏನು ಮಾಡಬೇಕು ಅಂತಕ್ಕಂಥದ್ರ ಒಂದು ಅರಿವು ಆಗುತ್ತೆ. ಆ ಕೆಲಸವನ್ನ ಪ್ರಾರಂಭ ಮಾಡಿ ಆಮೇಲೆ ವಿವೇಕಾನಂದರಂತೆ ಎತ್ತರಕ್ಕೆ ಬೆಳೆಯುವುದು. ಅದಕ್ಕೆ ಕಾಲಾವಕಾಶ ಬಹಳ ಇದೆ. ಒಂದೇ ಬಾರಿಗೆ ನಾನು ಅಲ್ಲಿ ಹೋಗಿದ್ದ ನಿಮ್ಗೆ ಹೇಳೋದಿಲ್ಲ. ಹಾಗಾದ್ರೆ ನೀವೆಲ್ಲ ಪರಿಶುದ್ಧರಾಗ್ತೀರಾ, ಅದಕ್ಕೋಸ್ಕರ ಧ್ಯಾನ ಮಾಡ್ತೀರಾ, ಆತ್ಮ ಸಂಯಮವನ್ನ ಕಾಣ್ತೀರಾ, ಏಕಾಗ್ರತೆಯನ್ನು ಬೆಳೆಸ್ಕೊಳ್ತೀರಾ. ಇದು ಆಗ್ಬೇಕಾದ್ರೆ, ಇದು ಸಾಧ್ಯವಾಗಬೇಕಾದ್ರೆ 2ನೇ ಪಾಯಿಂಟ್ ಬಹಳ ಮುಖ್ಯ. ನೀವು ಸಮರ್ಥರಾಗಿರ್ಬೇಕು. ನೀವು ಸಾಮರ್ಥ್ಯವನ್ನ ಬೆಳೆಸ್ಕೋಬೇಕು. ನಮ್ಮ ಮನಸ್ಸಲ್ಲಿ ಇರುತ್ತಾರೆ, ಸೌಂಡ್ ಮಾಡಿದೀವಿ, ಸೌಂಡ್ ಬಾಡಿ. ನಿಮ್ಮ ದೇಹ ಆರೋಗ್ಯವಾಗಿದ್ರೆ ಮನಸ್ಸು ಆರೋಗ್ಯವಾಗಿದೆ. ಹಾಗಿದ್ರೆ ಮಾತ್ರ ಸಾಧ್ಯವಾಗುತ್ತೆ. ಈ ದೇಶದಲ್ಲಿ, ಈ ಜಗತ್ತಿನಲ್ಲಿ ಏನೋ ಅಧ್ವಾನಗಳು, ಮೋಸ, ದಗ, ವಂಚನೆ ನಡೀತಾ ಇದೆ ಅಂದ್ರೆ ದುರ್ಬಲರಿಂದ ಮಾತ್ರ. ದೈಹಿಕವಾಗಿ, ಮಾನಸಿಕವಾಗಿ ಯಾರು ದುರ್ಬಲರಾಗಿರ್ತಾರೋ ಅವರಿಂದ ಈ ಜಗತ್ತಿನಲ್ಲಿ ಅಧ್ವಾನಗಳು ನಡೀತಾ ಇದ್ದಾರೆ. ಹಾಗಾಗಿ ನಾವು ಸಮರ್ಥರಾಗಬೇಕಾದ್ರೆ ಮೊದಲು ಧೈರ್ಯ ಬೇಕು. ಧೈರ್ಯ ಇಲ್ಲದಿದ್ರೆ ನಾವು ಸಮರ್ಥರಾಗಕ್ಕೆ, ಮಾನಸಿಕವಾಗಿ ಎಲ್ಲರೂ ಸಮರ್ಥರಾಗಕ್ಕೆ ಮೊದಲು ಧೈರ್ಯ ಬೇಕು. ಒಂದು ಸರಿ ವಿವೇಕಾನಂದರು ಕಾಶಿ ನಗರದ ಬೀದಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕೆಲವು ಕೋತಿಗಳು ಅವ್ರನ್ನ ಅಟ್ಟಿಸ್ಕೊಂಡ್ ಬರ್ತಾರೆ. ಭಯಭೀತರಾದ ವಿವೇಕಾನಂದರು ಓಡಕ್ ಪ್ರಾರಂಭ ಮಾಡ್ತಾರೆ. ಮೇಲಿನಿಂದ ಮಾಡಿ ಮೇಲಿದ್ದ ಒಂದು ಧ್ವನಿ ಕೇಳಿಸುತ್ತೆ ಇವರಿಗೆ, ಎದುರಿಗೆ ಓಡಬೇಡ, ಕೋತಿಗಳನ್ನ ಎದುರಿಸುತ್ತ. ಮೋಸ್ಟ್ಲಿ ಆ ವಾಣಿ ಕಿರಟಿದ್ದಂಗೆ ಅವರ ಚೈತನ್ಯ ಯಾವ ರೀತಿ ಪರಿವರ್ತನೆ ಆಗೋದು ಗೊತ್ತಿಲ್ಲ. ತಿರುಗಿ ನಿಂತ್ಕೊಂಡು ಕೋತಿಗಳನ್ನ ಎದುರಿಸ್ತಾರೆ. ತಿರುಗಿ ನಿಂತ್ಕೊಂಡು ಎದುರಿಸಿದ ತಕ್ಷಣ ಕೋತಿಗಳು ಎದುರಿಗೆ ಹೋಗ್ತಾರೆ. ವಿದ್ಯಾರ್ಥಿಗಳೇ, ಕಷ್ಟ ಅನ್ನತಕ್ಕಂಥದ್ದನ್ನ ನೀವು ಎದುರಿಸಿ ನಿಲ್ಲಿಲ್ಲ ಅಂದ್ರೆ ಅದು ನಿಮ್ಮ ಮೇಲೆ ಸವಾರಿ ಮಾಡುತ್ತೆ. ಎದುರಿಸಿ ಒಂದು ಸಾರಿ ನಿಲ್ರಿ, ಅದು ಎದಕ್ಕೆ ಹೋಗುದು. ಕಷ್ಟ ಅನ್ನತಕ್ಕಂಥದ್ದು ನಿಮ್ಮ ಜೀವನದಲ್ಲೇ ಬರೋದಿಲ್ಲ. ಹಾಗಾಗಿ ಮೊದಲು ಧೈರ್ಯವನ್ನು ತಂದುಕೊಳ್ಳಿ.
ಅದನ್ನ ಎದುರಿಸ್ತಕ್ಕಂಥ ಸಾಮರ್ಥ್ಯವನ್ನು ಪಡ್ಕೊಳ್ಳಿ. ಇದೇ ರೀತಿ ವಿವೇಕಾನಂದರು ಚಿಕಾಗೋ ನಗರದಲ್ಲಿ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಷಣ ಮಾಡಿ ಆಯಿತು. ಅವರ ಭಾಷಣಕ್ಕೆ ಮತ್ತು ಅವರ ನಿಲುವಿ ಮನಸೋತ ಹೆಣ್ಣು ಮಗಳು ವಿವೇಕಾನಂದರನ್ನ ಕೇಳ್ತಾರೆ. ಮತ್ತೆ ಗೊತ್ತಿರ್ಬೋದು, ಬಹಳ ಸುತ್ತು ಸಾರಿ ಕೇಳಿರ್ತೀರ ಅನ್ಸುತ್ತೆ. ವಿವೇಕಾನಂದರನ್ನ ಕೇಳ್ತಾರೆ, ನಿಮ್ಮ ಭಾಷಣಕ್ಕೆ ನಾನು ಮನಸೋತಿದ್ದೀನಿ, ನಾನು ನಿಮ್ ಮದುವೆ ಆಗ್ಬೇಕು ಅಂತ ಇದ್ದೀನಿ, ದಯಮಾಡಿ ನನ್ನ ಮದುವೆ ಆಗಲಿ ಅಂತ ಕೇಳ್ತಾರೆ. ವಿವೇಕಾನಂದ ಹೇಳ್ತಾರೆ, ಮದುವೆ ಕೇಳಿದ್ರು ವಿವೇಕಾನಂದ ತಪ್ಪು ಹೋಗ್ಬೇಕು. ಆಗ ವಿವೇಕಾನಂದ ಹೇಳ್ತಾರೆ, ಸಾಧ್ಯವಿಲ್ಲ, ನಾನು ಬ್ರಹ್ಮಚಾರಿ, ಸನ್ಯಾಸವನ್ನ ಸ್ವೀಕರಿಸಿದ್ದೀನಿ, ನಾನು ಮದುವೆ ಆಗೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಮುಂದುವರೆದು ವಿವೇಕಾನಂದ ಮತ್ತೊಂದು ಮಾತು ಹೇಳ್ತಾರೆ, ಒಂದು ವೇಳೆ ಮದುವೆ ಆದರೂ ದಾಂಪತ್ಯ ಸಾಧ್ಯವಿಲ್ಲ, ಸನ್ಯಾಸಿಯಾಗಿದ್ದೀನಿ. ಮುಂದುವರೆದು ಮತ್ತೊಂದು ಅಂತ ಹೇಳ್ತಾರೆ, ದಾಂಪತ್ಯ ಸಾಧ್ಯವಾದರೂ ಹುಟ್ಟುವ ಮಗು ಹೆಣ್ಣು ಅಥವಾ ಗಂಡು ಹೇಳಕ್ಕಾಗಲಿಲ್ಲ. ಒಂದು ವೇಳೆ ಗಂಡು ಮಗು ಹುಟ್ಟಿದರೂ ಅದು ನನ್ನಂತೆಯೇ ಗುರುತಿರತಕ್ಕಂಥದ್ದಕ್ಕೆ ಆಧಾರ ಏನು? ಇಷ್ಟೆಲ್ಲ ಪ್ರಯತ್ನ ಪಡಿ ನನ್ನಂತ ಮಗುವನ್ನ ಪಡೆಯೋದಕ್ಕೋಸ್ಕರ ನೀವು ಯಾಕೆ ಇಷ್ಟೆಲ್ಲ ಆಲೋಚನೆ ಮಾಡ್ತೀಯ? ನನ್ನನ್ನೇ ನಿನ್ನ ಮಗುವಾಗಿ ಸ್ವೀಕರಿಸುವುದಕ್ಕೆ. ಇದು ರೀ ನಮ್ಮಂತಾಗಿದ್ರೆ ವಿದೇಶಿ ಮಹಿಳೆ, ಶ್ರೀಮಂತ ಮಹಿಳೆ ಮದುವೆ ಆಗುವ ಪಕ್ಷವೆಲ್ಲ ಹೋಗಿ ಕೊಡ್ತೀವಿ, ಇಂಥ ಅವಕಾಶ ಸಿಗ್ತದೆ. ಆದರೆ ಆತ್ಮ ಸಂಯಮ, ಮನಶುದ್ಧಿ, ಸಾಮರ್ಥ್ಯ ಇದೆಲ್ಲವನ್ನೂ ಕೂಡಿಸಿಕೊಂಡಿರ್ತಕ್ಕಂಥ ವಿವೇಕಾನಂದರು ರಿಜೆಕ್ಟ್ ಮಾಡ್ತಾರೆ. ಒಂದು ಬಾರಿ ಆಳ್ವಾರಿನ ರಾಜ ಮಂಗಳ್ ಸಿಂಗ್ ಅಂತ ಹೇಳಿ ವಿವೇಕಾನಂದರನ್ನ ನೋಡ್ತಾರೆ. ಅವ್ರ ಬಗ್ಗೆ ಗೊತ್ತಿರುತ್ತೆ, ತುಂಬಾ ಗೊತ್ತಿರುತ್ತೆ, ಸನ್ಯಾಸಿ ಹಾಗೆ ಹೀಗೆ ಅನ್ನೋದೆಲ್ಲ ಗೊತ್ತಿರುತ್ತೆ. ಒಂದು ಬಾರಿ ವಿವೇಕಾನಂದರನ್ನ ಪ್ರಶ್ನೆ ಮಾಡ್ತಾನೆ ರಾಜ ಮಂಗಳ್ ಸಿಂಗ್, ಯಾಕೆ ಹೀಗೆ ಭಿಕ್ಷುಕನ ರೀತಿ ಬೀದಿ ಬಿದ್ದಿರ್ತೀರಾ? ನಿಮ್ಮ ನಾಲೆಡ್ಜಿಗೆ, ನಿಮ್ಮ ಬುದ್ಧಿಶಕ್ತಿಗೆ ಒಳ್ಳೆ ಉದ್ಯೋಗ ಸಿಗುತ್ತೆ, ಯಾಕೆ ಉದ್ಯೋಗ ಮಾಡಬಾರದು? ಅದು ಬಿಟ್ಟು ಯಾಕೆ ಒಳ್ಳೆ ಭಿಕ್ಷುಕಿಂತ ತಿರ್ತಾ ಇದ್ದೀರಾ ಅಂತ ಹೇಳ್ತಾರೆ. ಆ ಮಾತನ್ನ ಕೇಳಿದ ತಕ್ಷಣ ವಿವೇಕಾನಂದ ಹೇಳ್ತಾರೆ, ರಾಜರನ್ನ ಪ್ರಶ್ನೆ ಮಾಡ್ತಾರೆ, ರಾಜರೇ, ನಿಮ್ಮ ರಾಜಕಾರ್ಯಗಳನ್ನೆಲ್ಲ, ನಿಮ್ಮ ರಾಜಕರ್ತವ್ಯಗಳನ್ನೆಲ್ಲ ಬಿಟ್ಟು ಐರೋಪ್ಯರೊಡನೆ ಕೂಡಿ ಶಿಕಾರಿ, ಮೋಜು ಮೊದಲಾದಂತಹ ಸಂತೋಷದಲ್ಲಿ ಪಾಲ್ಗೊಂಡಿದ್ರಲ್ಲ, ಯಾಕೆ? ರಾಜ್ಯ ಕೆಲಸ ಯಾಕೆ ಮಾಡ್ತಾ ಇಲ್ಲ? ಬರೀ ಮೋಜು ಮಸ್ತಿ ತೊಡಗಿದಿರಲ್ಲ, ಶಿಕಾರಿ ತೊಡಗಿದಿರಲ್ಲ. ಆಗ ಮಂಗಳ್ ಸಿಂಗ್ ರಾಜಗೆ ಗೊತ್ತಾಗತ್ತೆ, ಇವಾಗ ಸಾಮಾನ್ಯ ಸನ್ಯಾಸಿ ಅಲ್ಲ, ತುಂಬಾ ನಮ್ಮ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾನೆ. ಅಷ್ಟು ನೇರವಾಗಿ ಒಬ್ಬ ರಾಜನನ್ನ ಪ್ರಶ್ನೆ ಮಾಡ್ತಕ್ಕಂಥ ತಾಕತ್ತು, ದಕ್ಷತೆ ಇಲ್ಲ, ಗೊತ್ತಿರಲಿಲ್ಲ ಅಂತ ಹೇಳ್ಬಿಟ್ಟು ರಾಜ ಮನೆಗೆ ಅರಿವಾಳಿಯವರು ಹೇಳ್ತಾನೆ, ನನಗೆ ಆ ರೀತಿ ಮಾಡೋದ್ರಿಂದ ಅದ್ರ ಬಗ್ಗೆ ಅಭಿರುಚಿ ಇದೆ ಅಂತ ಹೇಳ್ತಾರೆ. ನನಗೆ ಭೇಟಿ ಆಡೋದು ಇಂಥದ್ರಲ್ಲೆಲ್ಲ ಅಭಿರುಚಿ ಇದೆ ಅಂತ ಹೇಳ್ತಾರೆ. ಆಗ ವಿವೇಕಾನಂದ ಹೇಳ್ತಾನೆ, ನಾನು ಅದಕ್ಕೆ ಭಿಕ್ಷುಕರಂತೆ ಅಲಿತಾ ಇದ್ದೀನಿ, ನನಗೂ ಅದರಲ್ಲಿ ಅಭಿರುಚಿ ಇದೆ ಅಂತ ಹೇಳ್ತಾನೆ. ಅದಾದ ಮೇಲೆ ಮಂಗಳ್ ಸಿಂಗ್ ಇನ್ನೊಂದು ಪ್ರಶ್ನೆಯನ್ನು ಮಾಡ್ತಾನೆ ವಿವೇಕಾನಂದರು. ಅದು ಅವನ ಸಂದೇಹಗಳನ್ನ, ಯಾವಾಗ ವಿವೇಕಾನಂದ ಬುದ್ಧಿವಂತ ಅನ್ನತಕ್ಕಂಥದ್ದು ಮನಸ್ಸಿಗೆ ನಾಡ್ದು, ಆಗ ಅವನ ಸಂದೇಹಗಳನ್ನು ನಿವಾರಣೆ ಮಾಡಿಕೊಳ್ಳುವ ಹಿನ್ನೆಲೆಯಲ್ಲಿ ಒಂದು ಪ್ರಶ್ನೆಯನ್ನ ಮಾಡ್ತಾನೆ. ಮಂಗಳ್ ಸಿಂಗ್ ರಾಜ ಕೇಳ್ತಾನೆ ವಿವೇಕಾನಂದರನ್ನ, ನನಗೆ ವಿಗ್ರಹಾರಾಧನೆಯಲ್ಲಿ ನಂಬಿಕೆ ಇಲ್ಲ, ಅದ್ಯಾಕೋ ನಮ್ಗೆ ನಂಬಿಕೆ ಬರ್ತಾ ಇಲ್ಲ, ಅದಂತೇಳಿ ನಾನು ವಿಗ್ರಹಾರಾಧನೆ ಮಾಡ್ತಾ ಇಲ್ಲ, ಇದರಿಂದ ಏನಾದ್ರು ದುರ್ಗತಿ ಆಗುತ್ತಾ ಅಂತ ಕೇಳಿ ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ಮುಗುಳು ನಗ್ತಾನೆ, ಆಸೆ ನಗ್ತಾನೆ. ಆಗ ವಿವೇಕಾನಂದ ಕೇಳ್ತಾರೆ, ನೀವು ಸುಮ್ಮನೆ ನನ್ನ ಆಸೆ ಮಾಡ್ತಾ ಇಲ್ವಾ? ಆಗ ನಾನು ಹೇಳ್ತೇನೆ, ಇಲ್ಲ ಇಲ್ಲ, ಆಸೆ ಮಾಡ್ತಾ ಇಲ್ಲ, ಎಲ್ಲರಂತೆ ನಾನು ಕಲ್ಲು, ಮಣ್ಣು ಮೊದಲಾದಂತ ಪೂಜೆ ಮಾಡೋದ್ರಲ್ಲಿ, ಲೋಹ ಇವುಗಳನ್ನೆಲ್ಲ ಪೂಜೆ ಮಾಡೋದ್ರಲ್ಲಿ ನಂಗೆ ಆಸಕ್ತಿ ಇಲ್ಲ, ಮನಸ್ಸು ಬರಲ್ಲ, ಅವುಗಳಲ್ಲಿ ಯಾವ ದೇಹಾಕೃತಿಗಳು ಇಲ್ಲ, ಯಾಕೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಆಗ ವಿವೇಕಾನಂದ ಅಲ್ಲೇ ಇದ್ದ ದಿವಾನರನ್ನ ಕರೀತಾರೆ.
ಬಂದಿದ್ದೀವ ಅಂದ್ರೆ ಗೋಡೆ ಎಲ್ಲ ನೇತಾಗಿದೆಯಲ್ಲ ಫೋಟೋ ಯಾರು ಅಂತ ಕೇಳ್ತಾರೆ. ನಮ್ಮ ರಾಜರು ತಗೊಂಬನ್ನಿ, ತಗೊಂಬರ್ತಾರೆ, ನೆಲಕ್ಕಿಡಿ. ಆ ಫೋಟೋ ಮೇಲೆ ಉಗಿರಿ ಇರ್ತಾರೆ. ನಾನು ಉಗ್ಗಿಯದಾಗ ಯಾಕೆ? ಅದು ನಮ್ಮ ರಾಜರ ಫೋಟೋ. ಅದು ಪೂಜೆ ವಿಗ್ರಹಾರಾಧನೆ ಎಲ್ಲವೂ ಅದೇ ರೀತಿ. ಹೀಗೆ ಪ್ರತಿಯೊಬ್ಬರ ಸಂದೇಹಗಳಿಗೂ ಸಹ ತನ್ನದೇ ಆದಂತಹ ಬುದ್ಧಿಮತ್ತಿಕೆಯಿಂದ ಪ್ರತಿಯೊಬ್ಬರ ಸಮಸ್ಯೆಗಳನ್ನು ಬಗೆಹರಿಸಿಕೊಟ್ಟಿದ್ದಂತಹ ವಿವೇಕಾನಂದ. ಹಾಗಾಗಿ ವಿದ್ಯಾರ್ಥಿಗಳಿಗೆ ನಾನು ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಇಂತಹ ಸಾಮರ್ಥ್ಯವನ್ನ ನೀವು ಬೆಳೆಸ್ಕೋಬೇಕು ಅಂದ್ರೆ 50% ಎಫರ್ಟ್ ಆಗ್ತಾ ಇದ್ರೆ ನಾನು ಇಲ್ಲ ಅಂತ ಇಲ್ಲ, ಪಠ್ಯಕ್ರಮದಲ್ಲಿ ಇನ್ನ 50% ನಿಮ್ಮ ಸಾಮರ್ಥ್ಯ ವೃದ್ಧಿ ಆಗ್ತಕ್ಕಂಥದ್ದು ಪಠ್ಯೇತರ ಚಟುವಟಿಕೆಗಳಲ್ಲಿ. ಕ್ರೀಡೆ ಆಗಿರ್ಬೋದು, NCC ಆಗಿರ್ಬೋದು, NSS ಆಗಿರ್ಬೋದು, ಟ್ರಿಪಲ್ ಕ್ಲಬ್ ಆಗಿರ್ಬೋದು, ಸಾಂಸ್ಕೃತಿಕ ಸಮಿತಿ ಆಗಿರ್ಬೋದು, ಕಲ್ಚರಲ್ ಕ್ಲಬ್ ಆಗಿರ್ಬೋದು, ಇವುಗಳಲ್ಲಿ ನಿಮ್ಮನ್ನ ನೀವು ಸಕ್ರಿಯವಾಗಿ ತೊಡಗಿಸ್ಕೊಳ್ಳಿ. ಬೆಳಗ್ಗೆ 9:30 1 ಗಂಟೆ ತನಕ ಪಾಠ ಕೇಳ್ತೀರಾ. ಅದಾದ ಮೇಲೆ 1-2 ಗಂಟೆ ಕಾಲೇಜಲ್ಲಿ ಬೆಳಿಗ್ಗೆ ನೀವು 1 ಗಂಟೆಗೆ ಬರೋದು 4:20 ಎದ್ದು ಹೋಗ್ತೀರಾ. ದಯಮಾಡಿ 1 ಅವರ್ 2 ಗಂಟೆ 1-2 ಗಂಟೆ ಮುಂಚೆ ಬನ್ನಿ ಅಥವಾ ತಡವಾಗಿ ಹೋಗಿ. ಇಂಥವರೆಲ್ಲ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಏನ್ ಸರ್ ಬೆಳಗ್ಗೆ ಬಂದ್ರೆ 1 ಗಂಟೆಗಳೇ ಹೊಟ್ಟೆ ಹಸಿವಾಗ್ತಿರುತ್ತೆ, ನೀವು ಏನಂತ ಇರಲ್ಲ. ನಿಮ್ಮ ಮಾತು ಕೇಳ್ಕೊಂಡ್ಬಿಟ್ಟು 10 ಗಂಟೆಗೆ ಬಂದು ಇಲ್ಲಿ ಕುತ್ಕೊಂಡ್ಬಿಟ್ರೆ ಸಂಜೆ 4:30 ತನಕ ನಮ್ಮ ಹೊಟ್ಟೆನಾಗಲ್ಲ. ತಗೊಂಡು ನಿಮ್ ಜೊತೆಗೆ ಒಂದೊಂದು ಟಿಫನ್ ಕ್ಯಾರಿಯರ್ ಸ್ವಲ್ಪ ಉಳಿದು ನಮ್ಗೆ ಒಂದೊಂದು ತುತ್ಕೊಡಿ, ನಿಮ್ ಜೊತೆ ತಿಂತೀವಿ. ಏನ್ ಸರ್ ನೀವು ಒಂದು ನೋಟ್ಬುಕ್ ಇಟ್ಕೊಂಡ್ ಬರೋದೇ ಕಷ್ಟ. ನಾವು ದೃಷ್ಟಿ ಜನ ಬೇಕು. ನಾನು ಕೆಲವು ವಿದ್ಯಾರ್ಥಿಗಳು ಕೈ ಇಸ್ಕೊಂಡು ಬರೋದು ನೋಡ್ತೀನಿ. ಅಂತರ್ಗತ ಸಾಕಷ್ಟು ಬೈತೀನಿ ಅಲ್ಲೇ ನಾನು. ಅದು 2-3 ಗುಡ್ಡಿ ಬಿಚ್ಚಿಕೊಂಡು ವಿದ್ಯಾರ್ಥಿಗಳಿಗೆ ಏನೋ ಅನ್ಸುತ್ತೆ ನಮಗೆ. ಕೈಗೊಂದು ಟೆಕ್ಸ್ಟ್ ಬುಕ್ ಇರಲ್ಲ, ನೋಟ್ ಬುಕ್ ಇರಲ್ಲ, ಅವರ ವೇಷಗಳು ಬಹಳ ಹಿಂಸೆ ಅನ್ಸುತ್ತೆ. ವಿದ್ಯಾರ್ಥಿಗಳೇ, ನಿಮ್ಮ ಮನಸ್ಸು ನಾನು ನನ್ನದೇ ಆದಂತ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. ಕಾಲೇಜಿಂದ ಒಂದ್ಸರಿ ನಾವು ಹಾಸನಲ್ಲಿ ಡಿಗ್ರಿ ಓದ್ತಿದ್ವಿ. ಬೆಳಗ್ಗೆ 10 ಗಂಟೆಗೆ ಬಂದ್ರೆ ಸಂಜೆ ಹೋಗ್ತಿದ್ದು 5 ಗಂಟೆಗೆ ಮನೆಗೆ. ಉಪವಾಸ ಇದ್ದು ಸಾಕಾಗದು. ಜೊತೆಗೆ 4 ಗಂಟೆ ಮೇಲೆ NSS ಆಕ್ಟಿವಿಟೀಸ್ ಇವು ನೆಗೆವು. ಅದ್ರಲ್ಲಿ ಪಾಲ್ಗೊಳ್ಬೇಕು ಅಂದ್ರೆ ಊಟ ಸಿಗ್ತಿರ್ಲಿಲ್ಲ. ಬೇರೆ ಆಕ್ಟಿವಿಟೀಸ್ ಅಲ್ಲಿ ತೊಡಗದು. ನಾವು ಹಳೆಬಿಟ್ಟಿಂದ ಡೈಲಿ ಬರ್ಬೇಕ. ಹಳೆಬಿಟ್ಟು ಹಾಸನ್ನು 1 ಅವರ್ ಜರ್ನಿ, 30 ಕಿಲೋಮೀಟರ್. ಕೊನೆಗೆ ನಾವು 4-5 ಜನ ಸ್ನೇಹಿತರೆಲ್ಲ ಸೇರ್ಬಿಟ್ಟು ಆ ಕಡೆಯಿಂದ ಒಂದು 15 ಜನ ಬರ್ತಿದ್ವಿ. ಒಂದು 5 ಜನ ಹುಡುಗಿಯರು, ಒಂದು 10 ಜನ ಹುಡುಗರು ಬರ್ತಿದ್ರು. ಅವು ಹುಡುಗರ ಸಂಖ್ಯೆ ಹೆಚ್ಚು, ಹುಡುಗಿಯರ ಸಂಖ್ಯೆ ಕಡಿಮೆ. ಇಲ್ಲಿ ರಿವರ್ಸ್ ಇರ್ತವ. ಎಲ್ಲರೂ ತಿಂಡಿ ತರ ಅಂತ ಮಾತಾಡ್ಕೊಂಡು ಕೆಲವರು ಹೋಗ್ಲಿಲ್ಲ. ಕೊನೆಗೆ ಎಲ್ಲರೂ ಸೇರಿಸಿ ಮುಗಿಸ್ಬಿಟ್ಟು ಬಿಡ್ಲಿಲ್ಲ. ಹಾಗಾದ್ರೆ ಹೇಗೆ ತರೋದು? ಎಲ್ಲರೂ ಮುಂದೆ ದಿನ ಟಿಫನ್ ಕ್ಯಾರಿಯರ್ ಪರ್ಚೇಸ್ ಮಾಡಬೇಕು. ಒಂದಿನ ತರೋದು ಯೂನಿಫಾರ್ಮ್ ಇರಬೇಕು. ಒಂದವರು ಟೀ ಅಂಗಡಿಗೆ ಹೋಗ್ಬಿಟ್ಟು ಟಿಫನ್ ಕ್ಯಾರಿಯರ್ನೆಲ್ಲ ಪರ್ಚೇಸ್ ಮಾಡಬೇಕು. ನಾಳೆ ಎಲ್ಲರೂ ತಿಂಡಿ ಹಾಕಿ ಬರಬೇಕು. ಒಂದು ವೇಳೆ 15 ಜನದಲ್ಲಿ ಒಬ್ರು ತಿಂಡಿ ತರಲಿಲ್ಲ ಅಂದ್ರೆ ಮಾರನೇ ದಿನ ಯಾರು ತರಲ್ಲ, ಎಲ್ಲರಿಗೂ ಅವನೇ ಕೊಡಿಸ್ಬೇಕು. ಭಯನೂ ಇತ್ತು. ಆಯ್ತು, ಮಾರನೇ ದಿನ ಟಿಫನ್ ಬಾಕ್ಸ್ ನ ಚಿಲ್ಲುದೊಳಗೋ ಬುಕ್ಸೊಳಗೆ ಇಟ್ಕೊಂಡು ಬರಬಾರ್ದು, ಎಲ್ಲರಿಗೂ ಕಾಣದಂತ ಓಪನ್ ಇಟ್ಕೊಂಡು ಬರ್ಬೇಕು. ನಾಚಿಕೆ, ಮಾನ, ಮರ್ಯಾದೆ ಅದನ್ನೆಲ್ಲ ಇರೋದು. ಓಪನ್ ಕಾಣ ಇಟ್ಕೊಂಡು ಬರೋದು. ಆಯ್ತು, ಓಪನ್ ಕಾಣ ಇಟ್ಟು 15 ಜನ ಬಂದು ಏನು ಟಿಫನ್ ಬಾಕ್ಸ್ ಬರ್ತಾ ಇದಾರಲ್ಲ ಇವರೆಲ್ಲ ಏನು ಎಲ್ಲ ನೋಡೋದು ನಮ್ಮನೆ ಇರ್ಲಿ ಅಂತ ಹೇಳ್ಬಿಟ್ಟು ಕರೆಕ್ಟ್ 1 ಗಂಟೆಯಿಂದ 2 ಗಂಟೆ ತನಕ ಟೀಸರ್ ಅವ್ರ ಕಾಲೇಜಲ್ಲಿ ABRK ಕಾಲೇಜ್ ಹಾಸನ ಬಂದಿತ್ತು. ಬಿಲ್ಡಿಂಗು ಕಾಲೇಜ್ ಮುಂಭಾಗದಲ್ಲಿ ಒಳ್ಳೆ ಹಸಿರು ಇತ್ತು. ಕಾಲೇಜ್ ಮುಂಭಾಗದಲ್ಲಿ ಪೂರ್ತಿ ಕೆರೆ ನೀರು ತುಂಬಿರೋದು. ಆ ಇವು ಆಕಾರದಾಗ ಇರ್ತಕ್ಕಂಥ ಕ್ಯಾಂಪಸ್ ಮಧ್ಯದಲ್ಲಿ ಕೂತ್ಕೊಂಡು ತಿಂಡಿ ತಿಂತಾರೆ. 15 ಜನ ಬಂದು ಸುತ್ತಲೂ ರೂಮ್ ಕೂತ್ಕೊಂಡು ಮತ್ತೆ ಮಿನಿಮಮ್ 30 ಮಿನಿಟ್ಸ್ ತಿಂಡಿ ತಿಂತಾರೆ. ಮಾತಾಡೋಕೆ ನಿಧಾನ ಒಂದು 30 ನಿಮಿಷ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು ಕಂಡ್ರೆ 15-20 ದಿನ ಆಗೋದ್ರೊಳಗೆ ಆ ಸಂಖ್ಯೆ 40-50 ಅಡಿದಾಗ್ತು. ಬಹಳ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ತಿಂಡಿ ತರಲು ಪ್ರಾರಂಭ ಮಾಡ್ತಾರೆ. ಆ ಒಂದು ಕಲ್ಚರ್ ಅನ್ನ ಆ ಕಾಲೇಜಲ್ಲಿ ಉಂಟಾಗಿ ಬಂದು ನಾವು ಯುವಕರು ಮನಸ್ಸು ಮಾಡಿದ್ರೆ ಈ ಜಗತ್ತಿನಲ್ಲಿ ಏನು ಬೇಕಾದ್ರೂ ತರಬಹುದು. ತಗೊಂಬನ್ನಿ, ಒಂದು ಬಾಕ್ಸ್ ಅನ್ನ ಇಟ್ಕೊಂಡ್ ಬರ್ರಿ. ಇನ್ನೊಂದು 2 ಗಂಟೆ ಕಾಲೇಜ್ ಮುಂದೆ ಕಾಲ ಕಳಿಬಹುದು. ಇತರ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಬಹುದು. ಒಂದು ಶಟಲ್ ಕೋರ್ಟ್ ಮಾಡಿ, ಒಂದು ಬಾಲ್ ಬ್ಯಾಡ್ಮಿಂಟನ್ ಕೋರ್ಟ್ ಮಾಡೋಣ. ಮತ್ತು ನಾವು ನಿಮ್ ಜೊತೆ ಆಟ ಕೊಡ್ತೀವಿ, ನಮಗೂ ವ್ಯಾಯಾಮ ಆಗುತ್ತೆ. ನಿಮ್ಮ ನಾಗರಿಕ, ನಿಮ್ಮ ವ್ಯಕ್ತಿತ್ವ ವಿಕಸನ ಆಗುತ್ತೆ, ನಿಮ್ಮ ಧೈರ್ಯ ಹೆಚ್ಚಾಗುತ್ತೆ.
ಹಾಗಾದಾಗ ಮಾತ್ರ ನಮ್ಮನ್ನು ನಾವು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳಿ. ಹೀಗೆ ವಿವೇಕಾನಂದರು ಒಂದು ದಿನ ಒಂದ್ಸರಿ ರಾಜಸ್ಥಾನದ ರೈಲ್ವೆ ಸ್ಟೇಷನ್ ಅಂತ ತಂಗಿರ್ತಾರೆ. ಅಲ್ಲಿ ವಿವೇಕಾನಂದರು ಹೋಗ್ತಾರೆ ಅಂದ್ರೆ ಸಾಕು, ಬಹಳಷ್ಟು ಜನ ತಮ್ಮ ಸಮಸ್ಯೆಗಳನ್ನ, ತಮ್ಮ ಅನುಮಾನಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅಲ್ಲ, ನಮಗೆ ನಿಮ್ಮ ಒಂದು ಗಂಟೆ ಮುಂದುವರ್ಸಿಲ್ಲ ವಿದ್ಯಾರ್ಥಿಗಳು ಹೋಗ್ಬೇಕು. ರಾಜಸ್ಥಾನದ ರೈಲ್ವೆ ಸ್ಟೇಷನ್ ಅಲ್ಲಿ ತಂಗಿರ್ತಾರೆ. ಎಲ್ಲ ವ್ಯಕ್ತಿಗಳು ಬಂದು ವಿಶೇಷವಾಗಿ ನಾನು ಹೇಳಿದೆ ಮೊದಲೇ, ಯಾರು ಒಬ್ಬರಿದ್ದು ಸಾಕ್ಸ್ತಾರ ಅಂತ ಹೇಳಿದ್ರೆ ನಾನು ಒಂದು ಸ್ವಲ್ಪ ಬೇಜಾರಾಗ್ತಾನೆ ಕನ್ಫ್ಯೂಸ್ ಮಾಡಿ. ಯಾಕಂದ್ರೆ 3 ಪಾಯಿಂಟ್ಗಳಿದಾವೆ, ಅದನ್ನ 3 ನಿಮಿಷದಾಗಾದ್ರೂ ಕೂತೇ 3 ಗಂಟೆ ಬೇಕಾದ್ರೂ ಮಾಡ್ತೀವಿ. ಅದು ನೀವು ಅನುಮತಿ ಕೊಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ರಾಜಸ್ಥಾನದ ರೈಲ್ವೆ ನಿಲ್ದಾಣದಲ್ಲಿ ತಂಗಿದ್ದಾಗ ಎಲ್ಲ ವ್ಯಕ್ತಿಗಳು ಬಂದು ವಿಶೇಷವಾಗಿ ಧಾರ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತನ್ನ ಸಂದೇಹಗಳನ್ನ, ಪ್ರಶ್ನೆಗಳ ಮೂಲಕ ನಿವಾರಣೆ ಮಾಡ್ಕೊಳ್ತಿರ್ತಾರೆ, ಒಳ್ಳೆ ಉತ್ತರ ಪಡೆದಿರ್ತಾರೆ. ಹಗಲು ರಾತ್ರಿ ಎಂಬಂತೆ 3 ದಿನ ಸತತವಾಗಿ ಮಾತಾಡ್ತಾರೆ. 3ನೇ ದಿನ ಆದ್ಮೇಲೆ 4ನೇ ದಿನ ಒಬ್ಬ ಬಡವ ಬರ್ತಾನವರಂತ ವಿವೇಕಾನಂದ ಬಳಿ, ಸ್ವಾಮೀಜಿ 3 ದಿನಗಳಿಂದ ಸತತವಾಗಿ ಮಾತಾಡ್ತಾ ಇದ್ದೀರಾ, ನಿಮಗೆ ತಡವಿಲ್ವಾ, ಹಸಿವಿಲ್ವಾ, ಆಹಾರ ಏನು ತಗೊಂಡಿಲ್ಲ, ಏನಾದ್ರು ಸ್ವಲ್ಪ ರೊಟ್ಟಿ ತರಲ್ಲ ಅಂತ. ಆ ಕೇಳಿದಂತ ವ್ಯಕ್ತಿ ವೃತ್ತಿಯಲ್ಲಿ ಚಮ್ಮಕ. ಆಗ ನಿಮ್ಮ ಮನೆಯಿಂದ ರೊಟ್ಟಿ ತರಕಾಗುತ್ತಾ? ತರೋದಕ್ಕೆ ಸ್ವಲ್ಪ ನಾನು ಜಾತಿಯ ಕೀಳು ಸ್ವಾಮೀಜಿ, ನಾನು ಬೇಳೆ ತರಕಾರಿ ಮೊದಲಾದಂತಹ ರೇಷನ್ ತಂದು ಕೊಡ್ತೀನಿ, ನೀವೇ ಮಾಡಿಕೊಡ್ತೀರಾ? ನೀವೇ ಮಾಡಿಕೊಡಿ. ಇಲ್ಲ ಇಲ್ಲ, ನಿಮ್ಮ ಮನೆಯಿಂದ ತಂದು ಕೊಡ್ತೀನಿ, ನಾನು ತಿಂಡಿ ತಗೊಂಡ್ಬರ್ತೀನಿ. ತಂದ್ರೆ ರಾಜನ ಭಯ, ಊರಿನ ಪ್ರಮುಖರ ಭಯ. ತರಲಿಲ್ಲ ಅಂದ್ರೆ ಒಬ್ಬ ಸ್ವಾಮೀಜಿ ಸೇವೆ ಮಾಡ್ಬೇಕಂತಹ ಒಂದು ಭಾಗ್ಯವನ್ನು ಕಳೆದೋಗ್ತೀನಿ. ಧೈರ್ಯ ಮಾಡ್ಬಿಟ್ಟು ರೊಟ್ಟಿ ತಗೊಂಡ್ಬರ್ತಾನೆ ಮನೆಯಿಂದ, ವಿವೇಕಾನಂದರೇ ಕೊಡ್ತಾನೆ, ತಿಂತಾನೆ. ಅದು ನೋಡಿದಂತ ಊರಿನ ಪ್ರಮುಖರು ವಿವೇಕಾನಂದ ಪ್ರಶ್ನೆ ಮಾಡ್ತಾರೆ, ಜಾತಿಯಲ್ಲಿ ಕೀಳತ್ತವರು, ನಮ್ಮ ಸಮಾಜದಲ್ಲಿ ಅತ್ಯಂತ ನಿಕೃಷ್ಟನಾದ ವ್ಯಕ್ತಿಯ ಮನೆಯಿಂದ ರೊಟ್ಟಿ ತಗೊಂಡು ತಿಂತಿರಲ್ಲ, ನಿಮ್ಗೆ ಆಚಾರ ವಿಚಾರ ಅನ್ನೋದೇನಿಲ್ಲ ಅಂತ ಕೇಳ್ತಾರೆ. ವಿವೇಕಾನಂದ ಅವ್ರಿಗೆಲ್ಲ ಪ್ರಶ್ನೆ ಮಾಡ್ತಾರೆ. 3 ದಿನ 3 ರಾತ್ರಿ 3 ಹಗಲು 3 ರಾತ್ರಿ ನನ್ನ ಹತ್ರ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ, ಚರ್ಚೆ ಮಾಡ್ತಾ ಇದ್ದೀರಾ, ನಿಮ್ಮ ಸಮಸ್ಯೆಗಳನ್ನೆಲ್ಲ ನೀವು ನಿವಾರಣೆ ಮಾಡ್ಕೊಂಡಿದ್ದೀರಾ. ನಿಮ್ಮಲ್ಲಿ ಯಾರಾದ್ರೂ ಒಬ್ರು ನನಗೆ ಹಸಿವೆ ಆಗಿದೆಯೋ, ಬಾಯಾರಿಕೆ ಆಗಿದೆಯೋ, ಆಹಾರ ಬರೋಣ ಅಂತ ಯಾರೋ ಪ್ರಶ್ನೆ ಮಾಡಿದ್ರ? ಏನೋ ಕೇಳುವಂತ ವ್ಯಕ್ತಿ ನನ್ನ ಆಹಾರವನ್ನ ಕೊಟ್ಟು ನನ್ನ ಧೈರ್ಯವನ್ನ, ನನ್ನ ಹಸಿವನ್ನ ಈಗಿಸ್ತೇನೆ, ಅವನ ನಿಕೃಷ್ಟ ಜಾತಿಯನ್ನು ನೀವು ಅಂತಕ್ಕೆ ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ನಿರಂತರವಾದ ಕಾರ್ಯತತ್ಪರತೆ ಮತ್ತು ತೆಗೆದುಕೊಳ್ತಕ್ಕಂಥ ಎಷ್ಟು ಸ್ಪಷ್ಟವಾಗಿತ್ತು ವಿವೇಕಾನಂದರಲ್ಲಿ ಇರತಕ್ಕಂಥದ್ದು, ಆ ಸಾಮರ್ಥ್ಯ, ಆ ಟೈಮಿಗೆ ತಕ್ಕಾಗಿ ಅವರಿಗೆ ಬರ್ತಕ್ಕಂತಹ ಆಲೋಚನೆಗಳು ಬಹಳ ಉತ್ತಮವಾಗಿತ್ತು. ವಿದ್ಯಾರ್ಥಿಗಳ 3ನೇದು, ನೀವು ಯಾವಾಗಲೂ ಚಲನಾತ್ಮಕವಾಗಿರ್ಬೇಕು, ಡೈನಮಿಕ್ ಆಗಿರ್ಬೇಕು. ವಿವೇಕಾನಂದರು ಹೇಳ್ತಾರೆ, ಸ್ಟ್ಯಾಟಿಕ್ ಈಸ್ ಡೆತ್, ಡೈನಮಿಕ್ ಈಸ್ ಪ್ರೋಗ್ರೆಸ್ ಅಂತ ಹೇಳ್ತಾರೆ. ಸ್ಥಿರತೆ ನಿಮ್ಮನ್ನ ಸಾಯಿಸಿಕೊಡುತ್ತೆ, ಚಲನಾತ್ಮಕತೆ ನಿಮ್ಮನ್ನ ಬೆಳೆಸುತ್ತೆ. ಹಾಗಾಗಿ ನೀವು ಯಾವಾಗಲೂ ಚಲನಶೀಲರಾಗಿರಿ ಅಂತ ಹೇಳ್ತಾರೆ. ಮೊದಲು ನಮ್ಮನ್ನು ನಾವು ಬದಲಾವಣೆ ಮಾಡ್ಕೋಬೇಕು. ಬದಲಾವಣೆ ಅಂದ ತಕ್ಷಣ ನೆಗೆಟಿವ್ ಆಗಿ ಅಲ್ಲ, ಪಾಸಿಟಿವ್ ಆಗಿ ಧನಾತ್ಮಕವಾಗಿ ನಾವು ಬದಲಾಗಬೇಕು. ಈ ಸಂದರ್ಭದಲ್ಲಿ ಪ್ರಸಿದ್ಧ ಚಿಂತಕ ಆರೋ ಒಂದು ಮಾತಾಡ್ತಾರೆ, ಏನೇ ಆರೋ ಒಂದು ಮಾತಾಡ್ತಾರೆ, ಶೋಧಿಸಲ್ಪಡದ ಜೀವನ ಜೀವಿಸಲು ಯೋಗ್ಯವಾದುದಲ್ಲ. ನೀವು ಜೀವಿಸುವುದಕ್ಕೆ ಯೋಗ್ಯರು ಅಂದ್ರೆ ನಿಮ್ಮ ಶೋಧನೆ ಇರಬೇಕು. ಶೋಧಿಸಲ್ಪಡದ ಜೀವನ ಜೀವಿಸಲು ಯೋಗ್ಯವಾದ್ದೇ ಅಲ್ಲ. ಹಾಗಾದ್ರೆ ಏನ್ ಸರ್, ನಾನು ಈಗೇನು ಇನ್ನೋವೇಷನ್ ಮಾಡೋಣ, ನಾನು ಏನ್ ಕಂಡುಹಿಡಿಯೋಣ ಅಂತ ನೀವು ಚಿಂತನೆ ಮಾಡಬಹುದು. ಬೇರೆ ಬದಲಾವಣೆ ಅಂತಕ್ಕಂಥದ್ದು ಈ ಜಗದ ನಿಯಮ. ನಿಮ್ಮಲ್ಲಿ ಉಲ್ಲಾಸವನ್ನು ತರಬೇಕು. ಒಂದು ಸಣ್ಣ ಸರಳವಾದ ಒಂದು ಉದಾಹರಣೆ ಕೊಡ್ತೀನಿ. ನೀವೆಲ್ಲರೂ ಈ ತಲೆ ಬಾಚ್ಕೊಂಡು ಬರ್ತಾ ಇದ್ರ, ನಾಳೆಯಿಂದ ಈ ಕಡೆ ತಲೆ ಬಾಚ್ಕೊಂಡು ಬನ್ನಿ. ಸಣ್ಣ ಬದಲಾವಣೆ, ಅತಿ ಸಣ್ಣ ಬದಲಾವಣೆ, ಇಡೀ ದಿನ ನಿಮ್ಮಲ್ಲಿ ಎಷ್ಟು ಉಲ್ಲಾಸ ಇರುತ್ತೆ ನೋಡಿ. ನನಗೆ ಎಷ್ಟು ಇದ್ದಾಗಿದೆ, ಎಲ್ಲರೂ ನನ್ನೇ ನೋಡ್ತಾ ಇದ್ದಾರೆ, ನನ್ನಲ್ಲಿ ಏನೋ ಬದಲಾವಣೆ ಆಗಿದೆ. ಈ ರೀತಿಯಾದಂತಹ ನಿಮ್ಮ
ಚೈತನ್ಯದ ಚುರುಮೆ ಆಗ ನೀವು ಏನ್ ಬೇಕಾದ್ರೂ ಮಾಡ್ಬೋದು, ಎಷ್ಟು ಬೇಕಾದ್ರೂ ಕಲಿಬಹುದು, ನಿಮ್ಮ ಕಲಿತಿದ್ದು ಒಳಗೆ ಹೋಗುತ್ತೆ. ಹಾಗಾಗಿ ಈ ರೀತಿ ನೀವು ಚಲನಾಶೀಲರಾಗಿರ್ಬೇಕಾದ್ರೆ ಎರಡು ರೀತಿಯ ಪರಿಪೂರ್ಣತೆಯನ್ನ ವಿವೇಕಾನಂದ ಹೇಳ್ತಾರೆ. ಒಂದು ತನ್ನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುವುದು, ಮತ್ತೊಂದು ವಾಸ್ತವಿಕ ಬದುಕಿನಲ್ಲಿ ಪರಿಪೂರ್ಣತೆಯನ್ನು ಪಡೆದುಕೊಳ್ಳತಕ್ಕಂಥದ್ದು. ವ್ಯಕ್ತಿ ತನ್ನ ಸಾಕ್ಷಾತ್ಕಾರವನ್ನ ತಾನು ಪಡಿತಕ್ಕಂಥದ್ದು ಒಂದು ಆತ್ಮ ಸಾಕ್ಷಾತ್ಕಾರ, ಮತ್ತೊಂದು ವಾಸ್ತವ ಬದುಕಿನಲ್ಲಿ ಪರಿಪೂರ್ಣತೆ. ಇದು ಮೆಟೀರಿಯಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ ಕರೀತೀವಿ, ಭೌತಿಕ ಅಭಿವೃದ್ಧಿ ಎರಡನೇದು. ಅದನ್ನು ನಮ್ಮ ದೊಡ್ಡ ಗ್ರೇಟ್ ಫಿಲಾಸಫರ್ ಅಂತ ಕರೀತಕ್ಕಂಥ ನಮ್ಮ ಎಕನಾಮಿಸ್ಟ್ ಅನ್ನೋದಕ್ಕಿಂತ ನಮ್ಮ ಫಿಲಾಸಫರ್ ಅಂತ ಕರಿತೀನಿ ಸ್ಮಿತ್. ಆತ ಮಾರಲ್ ಸೆಂಟಿಮೆಂಟ್ಸ್ ಅಲ್ಲಿ ಒಂದು ಮಾತು ಹೇಳ್ತಾನೆ, ಮೆಟೀರಿಯಲಿಸ್ಟಿಕ್ ಡೆವಲಪ್ಮೆಂಟ್ ಕಂಡ್ರೆ ಈ ದೇಶದ ಈ ಪ್ರಪಂಚದ ಎಲ್ಲ ಉದ್ಧಾರಕ್ಕೆ ಕಾರಣ ಅಂತ ಕರೀತಾರೆ. ಯಾರೊಬ್ಬರೂ ಸಹ ನೀವು ಅನುಕಂಪದಿಂದ ಇನ್ನೊಬ್ಬರಿಗೆ ಹೆಲ್ಪ್ ಮಾಡಲ್ಲ, ತಮ್ಮ ಸ್ವಾರ್ಥದಿಂದ ಮಾತ್ರ ಅಂತ ಹೇಳ್ತಾನೆ. ವ್ಯಕ್ತಿಯಲ್ಲಿ ಸ್ವಾರ್ಥ ಎಷ್ಟು ಹೆಚ್ಚಾಗುತ್ತೋ ಅಷ್ಟು ಎತ್ತರಕ್ಕೆ ಬೆಳೀತಾನೆ, ಮತ್ತೊಬ್ಬರಿಗೆ ಅಷ್ಟೇ ಒಳಿತನ್ನ ಮಾಡ್ತಾನೆ ಅಂತ ಹೇಳ್ತಾನೆ ಸ್ಮಿತ್. ಅದನ್ನೇ ಸೆಲ್ಫ್ ಇಂಟ್ರೆಸ್ಟ್ ಅಂತ ಕರಿತೀವಿ ನಾವು. ಒಂದ್ ಕಡೆ ಹೇಳ್ತಾರೆ ಅವರು, ಕಳ್ಳ ಬಡ್ಡಿಯವ ಕೂಳು ಬೇಯಿಸುವವನ ಸ್ವಾಹಿತಾಸಕ್ತಿಯಿಂದ ನಾವು ಆಹಾರವನ್ನು ಪಡೆಯುತ್ತಿದ್ದೇವೆ ಹೊರತು ಅವನ ದಯಾಶೀಲತೆಯಿಂದಲ್ಲ ಅಂತ ಹೇಳ್ತಾರೆ. ಯಾವ ರೈತ ಈ ಜಗತ್ತಿನಲ್ಲಿ ತಿನ್ನಕ್ಕಿಂತಿಲ್ಲ, ಈ ಜಗತ್ತಿನ ಈ ಸಮಾಜದ ಜನಕ್ಕೆ ಅಂತ ಆಹಾರ ಬೆಳೀತಾನೋ ತಾನು ಶ್ರೀಮಂತನಾಗಬೇಕು ಅಂತ ಬೆಳೀತಾನೆ. ತಾನು ಶ್ರೀಮಂತನಾಗಬೇಕು ಅಂತ ಬೆಳೀತಾನೆ. ಅವನ ಶ್ರೀಮಂತಿಕೆ ಆಕಾಂಕ್ಷೆ ಹೆಚ್ಚಾದಷ್ಟು ಅವನಿಗೆ ಗೊತ್ತಿಲ್ಲದೆ ಇನ್ನೊಬ್ಬರಿಗೆ ಸಹಕಾರ ಸಿಗುತ್ತೆ, ಆಹಾರ ಸಿಗುತ್ತೆ, ಇನ್ನೊಬ್ಬರಿಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಇದನ್ನ ನಾವು ಮೆಟೀರಿಯಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ನಿಮ್ಮಗಳ ಅಭಿವೃದ್ಧಿಯನ್ನು ನೀವು ಕಾಪಾಡ್ಕೊಳ್ಳಿ, ಆಗ ಈ ದೇಶ ಈ ಜಗತ್ತು ತನ್ನಷ್ಟಕ್ಕೆ ತಾನೇ ಬೆಳೆಯುತ್ತೆ ಅಂತಕ್ಕಂಥದ್ದನ್ನ ಹೇಳ್ತೀವಿ. ನಾಲ್ಕನೇದು ಅಚೀವ್ಮೆಂಟ್. ನೀವು ಚಲನಶೀಲರಾಗಿದ್ದಾಗ, ಹೊಸದನ್ನ ಹುಡುಕ್ತಿದ್ದಾಗ, ಏನಾದ್ರು ಸಾಧನೆ ಮಾಡಬೇಕು ಅಂತ ನಿಮ್ಗೊಂದು ಗುರಿ ಬೇಕು. ನಿಮ್ಮನ್ನೇನಾದ್ರು ನಾನು ಕೇಳಿದ್ರೆ ಸರ್ ಬಿಕಾಂ ಮುಗಿಸ್ಬೇಕು ಅಂತ ಬನ್ನಿ ಸರ್, ಇದೇ ನನ್ನ ಗುರಿ. ಇನ್ನು ಕೇಳಿದ್ರೆ ಇವತ್ತು ಕಾಲೇಜಿಗೆ 2 ಟ್ರಿಪ್ ಪಾಠ ಮಾಡ್ಕೋಬೇಕು ಕೇಳಬೇಕು ಅಂತ ಬನ್ನಿ ಸರ್, ಚಕ್ರ ಹೊಡಿಬೇಕು, ಎಲ್ಲ ಫಿಲಮ್ಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಅದು ನನ್ನ ಗುರಿ. ಒಂದು ದೊಡ್ಡ ಗುರಿಗಳನ್ನ ಇಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಆ ಗುರಿಯನ್ನು ಮುಟ್ಟೋದಕ್ಕೆ ನಿರಂತರವಾದ ಪ್ರಯತ್ನವನ್ನು ನಡೆಸಿ. ನಿಮ್ಮ ಎಲ್ಲ ವಿದ್ಯಾರ್ಥಿನೇ ಮುಗಿದ ಮೇಲೆ ನಾನೇನಾಗಬೇಕು, ಮೇಷ್ಟ್ರ ಬೇಕಾ, ನಮ್ಮನ್ನು ಲೆಕ್ಚರರ್ ಬೇಕಾ, ಇಲ್ಲ ದನ ಮೇಯಿಸ್ಕೊಡ್ಬೇಕಾ, 5 ದನ ಮೇಯಿಸಬಹುದು. ಅದಕ್ಕೆ ತಕ್ಕಾಗ ಪ್ರತಿನಿತ್ಯ 1 ಗಂಟೆ ನೀವೇ ಯೋಚನೆ ಮಾಡಿ. ವರ್ಷಕ್ಕೆ 365 ಗಂಟೆ ನಿಮ್ಮ ಗುರಿಯನ್ನು ಮುಟ್ಟೋದಕ್ಕೆ ತೀವ್ರತರವಾದಂತಹ ಒಂದು ಪ್ರಯತ್ನವನ್ನು ಹಾಕಿ. ಅದಕ್ಕೋಸ್ಕರನೇ ಪ್ರಸಿದ್ಧ ಫಿಲಾಸಫರ್ ಕನ್ಫ್ಯೂಷಿಯಸ್ ಮಾತಾಡ್ತಾರೆ. ಆತ ಹೇಳ್ತಾರೆ, ನಾವು ಹಾಕೊಂಡಿರತಕ್ಕಂಥ ಗುರಿಗಳ ಬಗ್ಗೆ, ನಮ್ಮ ಗುರಿ ತಪ್ಪಿದರೆ ಗುರಿ ಬದಲಾಯಿಸಬಾರದು, ಮಾರ್ಗವನ್ನು ಬದಲಾಯಿಸಬೇಕು ಅಂತ ಹೇಳ್ತಾರೆ. PUC ಸೇರಿದ್ರೆ ಸೈನ್ಸ್ಗೆ ಫೇಲ್ ಆಗುತ್ತೆ, ಆರ್ಟ್ಸ್ ಬರುತ್ತೆ, ಆರ್ಟ್ಸ್ ಫೇಲ್ ಆದ್ರೆ ಕಾಮರ್ಸ್ ಹೋದೆ. ನಿಮ್ಮ ಹಾಕೊಂಡಂತ ಗುರಿಯನ್ನು ಬದಲಾಯಿಸಬೇಡಿ, ಗುರಿ ಅದೇ ಇರಲಿ. ಗುರಿ ವಿಫಲವಾದ ಕಾರಣ ನೀವು ಅನುಸರಿಸುತ್ತಿರುವ ಮಾರ್ಗ ತಪ್ಪಾಗಿದೆ. ಹಾಗಾಗಿ ಮಾರ್ಗವನ್ನು ಬದಲಾಯಿಸಿಕೊಳ್ಳಿ ಅಂತಾರೆ. ಆ ಮಾರ್ಗವನ್ನು ಬದಲಾಯಿಸಿದ್ದೆ ಆದ್ರೆ ನೀವು ನಿಜವಾಗ್ಲೂ ನಿಮ್ಮ ಗುರಿಯನ್ನು ಮುಟ್ಟಿನ ಅಂತ ಹೇಳ್ತಾ, ಕೊನೆಯದಾಗಿ 5ನೇದು ವ್ಯವಸ್ಥೆ. ಈ ಮೇಲಿನ 4 ಅಂಶಗಳು ವ್ಯವಸ್ಥಿತವಾಗಿ ಹೊರಹೊಮ್ಮಬೇಕು ಅಂದ್ರೆ ಒಂದು ಸಾಮಾಜಿಕ ವ್ಯವಸ್ಥೆ ಇರಬೇಕು. ಅದನ್ನ ನಾವು ಸಂಘಟಿತ ಸಮಾಜ, ಇನ್ನೂ ವಿಶಾಲ ಅರ್ಥದಲ್ಲಿ ರಾಷ್ಟ್ರ ಅಂತ ಕರೀತೀವಿ. ವಿವೇಕಾನಂದರು ಇದನ್ನೇ ಯುವಕರಿಗೆ ಒತ್ತಿ ಹೇಳೋದು. ಫಸ್ಟ್ ರಾಷ್ಟ್ರ ಪ್ರೇಮವನ್ನ ಬೆಳೆಸಿಕೊಳ್ಳಿ ಅಂತ. ರಾಷ್ಟ್ರ ಪ್ರೇಮವನ್ನ ನಾವು ಅಮೆರಿಕದಂತೂ ಬೆಳಿಬೇಕಾದ್ರೆ ಸರಿ, ವಿವೇಕಾನಂದರು ಚಿಕ್ಕಬಳ್ಳಾಪುರ ಭಾಷಣವನ್ನ ಮಾಡಿ ಒಂದ್ ಕಡೆ ಆಲ್ಟ್ ಆಗಿರ್ತಾರೆ. ವಿವೇಕಾನಂದರನ್ನ ನೋಡ್ಕೊಳ್ಳೋದಕ್ಕೋಸ್ಕರ ನಿಮ್ಮಂತ ಒಬ್ಬ ವಿದ್ಯಾರ್ಥಿಯನ್ನ ಇಟ್ಟಿರ್ತಾರೆ. ಆತ ಅದನ್ನ ಅದರ ಅನುಕೂಲಗಳು ಮತ್ತೊಂದು ನೋಡ್ಕೊತಿರ್ತಾರೆ. ಸಂಜೆ ಆಗುತ್ತೆ, ಮತ್ತು ಸಂಜೆಗೆ ಏನ್ ಪದಾರ್ಥದಲ್ಲಿ ಏನ್ ಊಟದಲ್ಲಿ ಸ್ವಾಮೀಜಿ ಕೇಳ್ತಾರೆ. ನನಗೆ ಊಟದ ಕಾಯಿಲೆ ಬೇಕಾಗಿಲ್ಲ, ನಾನು ಸಂಜೆ ಊಟ ಮಾಡೋದಿಲ್ಲ ಅಂತಾರೆ. ಇಲ್ಲ, ನೀವು ಏನಾದ್ರು ತಗೊಳ್ಬೇಕು. ಊಟ ಹಾಕಿಲ್ಲ ಅಂದ್ರೆ ನಮ್ಮ ಮಾಸ್ಟರ್ ಬೈತಾರೆ, ನಮ್ಮ ನೇಮಿಸಿದ ಬೈತಾರೆ, ಭಯ ವಿದ್ಯಾರ್ಥಿ. ಇಲ್ಲ, ನೀವು ಏನಾದ್ರು ತಗೊಳ್ಳೇಬೇಕು ಅಂತ ಫೋರ್ಸ್ ಮಾಡ್ತಾರೆ.
ಆಗ ವಿವೇಕಾನಂದ ಹೇಳ್ತಾರೆ, ಈ ಇಷ್ಟೊಂದೆಲ್ಲ ಭಗವಂತ ಮಾಡ್ತೀಯ ಅಂದ್ರೆ ನನಗೆ ಎರಡು ಬಾಳೆ ಇರ್ತವ ಸಾಕು ಅಂತ. ಆಗ ಸಂಜೆ ಆಗಿರುತ್ತೆ, ಬಾಳೆಹಣ್ಣನ್ನು ಹುಡುಕಿ ಹೊರಡ್ತಾನೆ ವಿವೇಕಾನಂದ. ನಮ್ಮಲ್ಲಿ ಅಂಗಡಿಗಳಲ್ಲೆಲ್ಲ ಸಿಗೋದಿಲ್ಲ ಬಾಳೆಹಣ್ಣು, ತೋಟಗಳನ್ನು ಹುಡುಕೊಂಡು ಹೋಗ್ಬೇಕು. ತೋಟಗಳನ್ನು ಹುಡುಕೊಂಡು ಹೋಗ್ತಾನೆ, ಬಾಳೆಹಣ್ಣು ಸಿಗಲ್ಲ, ತುಂಬಾ ಕತ್ಲೆ ಆಗುತ್ತೆ. ಕೊನೆಗೆ ಒಂದು ತೋಟದಲ್ಲಿ ಬಾಳೆಹಣ್ಣು ಸಿಗ್ತವೆ, ತಗೊಂಡು ಬರ್ತಾರೆ. ತಗೊಂಡು ಬರೋದ್ರೊಳಗಾಗ್ಲಿ ಬೆಳಕರಿತಾ ಇರುತ್ತೆ. ಆಗ ವಿವೇಕಾನಂದರಲ್ಲಿ ಕ್ಷಮೆ ಕೇಳ್ತಾರೆ, ನಿಮ್ಮ ಈಗಾಗಲೇ ಬೆಳಕದಿದ್ದು ನನಗೆ ಇಷ್ಟೊತ್ತಿ ಮೇಲೆ ಬೆಳಿಗ್ಗೆ ಬಾಳೆಹಣ್ಣಿನಲ್ಲ ಅಂತ ವಿವೇಕಾನಂದರಲ್ಲಿ ಕ್ಷಮೆ ಹೆಚ್ಚಿಸ್ತಾರೆ, ದಯಮಾಡಿ ನನ್ನ ಕ್ಷಮಿಸಿ. ನಾನು ಕ್ಷಮಿಸ್ತಿದ್ರು ಪರವಾಗಿಲ್ಲ, ಅಮೆರಿಕ ದೇಶದವರು ನನಗೆ ಬಾಳೆಹಣ್ಣು ಕೊಡೋದಕ್ಕೆ ಅಸಮರ್ಥರಾದರು ಅಂತ ದಯಮಾಡಿ ನಿಮ್ಮ ಊರಿಗೆ ಹೋಗಿ ಹೇಳ್ಬೇಡಿ. ಇದು ನಮ್ಮ ದೇಶದ ಪ್ರಶ್ನೆ, ನಮ್ಮ ಸ್ವಾಭಿಮಾನದ ಪ್ರಶ್ನೆ. ದಯಮಾಡಿ ನಾನು ಏನ್ ಬೇಕಾದ್ರೂ ಪನಿಷ್ಮೆಂಟ್ ಕೊಡಿ, ನಾನು ಸ್ವೀಕರಿಸ್ತೀನಿ. ಆದ್ರೆ ನಿಮ್ಮ ದೇಶಕ್ಕೆ ಹೋಗಿ ಅಮೆರಿಕದಲ್ಲಿ ಎರಡು ಬಾಳೆಹಣ್ಣು ಸಿಗಲಿಲ್ಲ ಅಂತ ಮಾತ್ರ ಹೇಳ್ಬೇಕಿದೆ ಹೇಳ್ಕೊಂಡು, ಅದು ಅವನ ರಾಷ್ಟ್ರ ಪ್ರೇಮ. ಬುದ್ಧ ದಯಮಾಡಿ ಬುದ್ಧ ಹೀಗೆ ಒಂದು ದೊಡ್ಡ ಸಭಾಂಗಣ, ಒಂದು 5,000 ಜನ ಸಭಿಕರು ಸೇರಿರ್ತಾರೆ. ಯಾರು ಇಲ್ಲಿ ತುಪ್ಪುತನ ಮಾಡ್ತಾ ಇದ್ದಾರೆ, ಕಿಟ್ಲೆ ಮಾಡ್ತಾ ಇದ್ದಾರೆ, ಅಕ್ಷರಕ್ಕೆ ದೂರಕ್ಕೆ ತುಂಬ ಅವ್ರಿಗೆ ವಹಿಸ್ತೀರಿ. ದಯಮಾಡಿ ಇಲ್ಲೇ ಬರೀ ಕೇಳಿದ್ರೆ ಅಂತ ಮಾತ್ರ ನಾನು ಈ ಮಾತನ್ನ ಆಲಿಸಿ. ಒಂದು 5,000 ಜನ ಸೇರಿದಂತ ಸಭಾಂಗಣ, ಬುದ್ಧ ಸಭಿಕರನ್ನು ಉದ್ದೇಶಿಸಿ ಒಂದು ಮಾತಾಡ್ತಾನೆ. ಸಭಿಕರೇ ನೀವು ನಿಮ್ಮ ಮನೆಯ ದೀಪವನ್ನು ಹಚ್ಚಬೇಡಿ. ಸಭಿಕರೇ ನೀವು ನಿಮ್ಮ ಮನೆಯ ದೀಪವನ್ನು ಹಚ್ಚಬೇಡಿ. ಮುಂದುವರೆದು ಹೇಳ್ತಾನೆ, ಸಭಿಕರೇ ನೀವು ನಿಮ್ಮ ಊರಿನ ದೀಪವನ್ನು ಹಚ್ಚಬೇಡಿ. ನಿಮ್ಮ ಊರಿನ ದೀಪವನ್ನು ಹಚ್ಚಬೇಡಿ. ಸಭಿಕರೇ ನೀವು ನಿಮ್ಮ ರಾಜ್ಯದ ದೀಪವನ್ನು ಹಚ್ಚಬೇಡಿ. ನಿಮ್ಮ ರಾಷ್ಟ್ರದ ದೀಪವನ್ನು ಹಚ್ಚಬೇಡಿ. ಯಾವ ದೀಪಗಳನ್ನು ನೀವು ಹಚ್ಚಬೇಡಿ, ಆದರೆ ಹಚ್ಚಿರುವ ದೀಪಗಳನ್ನು ಆರಿಸಬೇಡಿ ಅಂತ ಹೇಳ್ತಾರೆ. ದಯಮಾಡಿ ವಿದ್ಯಾರ್ಥಿಗಳೇ, ಸಾಧ್ಯವಾದ್ರೆ ಅನುಸರಿಸ್ತಕ್ಕಂಥವ್ರನ್ನ ಅನುಸರಿಸಕ್ ಬಿಡಿ. ಯಾಕೆ ಹೋಗ್ತೀರಿ ಕಾಲೇಜಲ್ಲಿ ಅಂತ ಹೋಗ್ತೀವಿ, ಬಾ ಅವ್ನ ಪಾಠ ಏನ್ ಹೇಳ್ತೀಯ, ಇಂಥ ಚೇಷ್ಟೆಗಳಿಂದ ನೀನು ಹಾಳಾಗುತ್ತೆ, ಬೇರನ್ನು ಹಾಳು ಮಾಡಕ್ ಹೋಗ್ತೀವಿ, ಒಳ್ಳೇದಾಗಲ್ಲ. ದಯಮಾಡಿ ಇಂಥ ಒಳಿತು ಕೆಟ್ಟುಗಳನ್ನ ತೆಗೆದುಕೊಳ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ನಿಮ್ಮ ಮೇಲೆ ಇದೆ. ನೀವು ಬೇಕಾದ ಸ್ವೀಕರಿಸಿ, ಬೇಡದಿದ್ರೆ ಬೇಡ ಅಂತ ತಪ್ಪಿಸಲ್ಲ. ಅದು ನಿಮ್ಮ ಆಯ್ಕೆಗೆ ಸಂಬಂಧಪಟ್ಟ ವಿಚಾರ ಆಗಿರುತ್ತೆ ಅಂತ ಹೇಳ್ತಾ ಇಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರಿಗೂ ಒಂದು